Hi my dear students, welcome back to my channel. So in previous video physics related ಆಗಿ ನಾವು ಲೈಟ್ ಲೆಸನ್ ಇಂದ ಕೇಳಬಹುದಾದಂತ ಕಂಪ್ಲೀಟ್ ಥಿಯರಿ ಪಾರ್ಟ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ. So in today's class we are focusing on 100% fixed question based on ray diagrams. So ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಹೇಗೆ ray diagrams ಅನ್ನು ನೀವು ಎಕ್ಸಾಮ್ ಅಲ್ಲಿ ಅನಲೈಸ್ ಮಾಡಬೇಕು ಅಂತ ಕಲ್ತ್ಕೊಳ್ಳಿ. And if you have any issues related to mathematics, kindly subscribe to DVS Math channel and further the class will be continued by Deepa ma'am. ಓಕೆ, ಇವತ್ತು ಈ ವಿಡಿಯೋದಲ್ಲಿ ರೇ ಡಯಾಗ್ರಾಮ್ಸ್ ರಿಲೇಟೆಡ್ ಆಗಿ ಡಿಸ್ಕಸ್ ಮಾಡ್ತೀನಿ. ನೋಡಿ, 3 ಮಾರ್ಕ್ಸ್ ನೀವು ಈಸಿಯಾಗಿ ತಗೊಳ್ಬಹುದು ಬಿಕಾಸ್ ಇಟ್ ಇಸ್ ಕಂಪಲ್ಸರಿ ಕ್ವೆಶ್ಚನ್. ಓಕೆ, ಒಂದು ರೇ ಡಯಾಗ್ರಾಮ್ ಖಂಡಿತ ಕೊಡ್ತಾರೆ. ಸೊ ನೀವು ಔಟ್ ಆಫ್ ನಿಮಗೆ ಟೋಟಲ್ ಇರುವಂತದ್ದು 16 ರೇ ಡಯಾಗ್ರಾಮ್ಸ್. ಆಕ್ಚುಲಿ ಯಾವ್ಯಾವ್ದು ಅಂತ ಅನ್ನೋದಾದ್ರೆ ನೋಡಿ, ಕಾನ್ಕೇವ್ ಮಿರರ್. ಓಕೆ, ದಿಸ್ ಆರ್ ಆಲ್ ಮಿರರ್ ಅಲ್ಲಿ ಬಂದ್ರೆ 2 ತರ ಇದೆ, ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್. ಓಕೆ ನೋಡಿ, ಕೇವ್ ಮಿರರ್ ಅಲ್ಲಿ 6 ಕೇಸಸ್ ಬರುತ್ತೆ, ಕಾನ್ವೆಕ್ಸ್ ಮಿರರ್ ಅಲ್ಲಿ 2 ಕೇಸಸ್. ಅದೇ ತರ ಕಾನ್ವೆಕ್ಸ್ ಲೆನ್ಸ್, ಕಾನ್ಕೇವ್ ಲೆನ್ಸ್. ನೋಡಿ, ಕಾನ್ಕೇವ್ ಲೆನ್ಸ್ ಇವೆರಡರಲ್ಲೂ ಅಷ್ಟೇ. ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ 6 ಕೇಸಸ್, ಕಾನ್ಕೇವ್ ಲೆನ್ಸಸ್ 2 ಕೇಸಸ್. ಸೊ 6 + 6 12, 12 + 4 16 ಕೇಸಸ್ ಬರುತ್ತೆ. ಬಟ್ ತುಂಬಾ ಇಂಪಾರ್ಟೆನ್ಸ್ ನೀವು ಕೊಡ್ಬೇಕಾಗಿರೋದು ಇವೆರಡಕ್ಕೆ ಸಾಕು. ಮ್ಯಾಮ್ ಇಷ್ಟು ಓದ್ಬೇಕಾ? ಇಲ್ಲ, ನೋಡಿ, ಕಾನ್ಕೇವ್ ಮಿರರ್ ಇವೆರಡಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ರೆ ಸಾಕು ನೀವು. ಓಕೆ, ಇನ್ಯಾವುದು ಬೇರೆ ತರ ಕೇಳೋದಿಲ್ಲ. ಸೊ ಕಾನ್ಕೇವ್ ಮಿರರ್ ಅಲ್ಲಿ 6 ಕೇಸಸ್, ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ 6 ಕೇಸಸ್. ಸ್ವಲ್ಪ ನೋಡಿ, ಅದ್ರಲ್ಲಿ ಒಂದು ಗೊತ್ತಾದ್ರೆ ಸಾಕು. ಇನ್ನೊಂದೊಂದು ಸ್ವಲ್ಪ ಆಸ್ ವಿ ಚೇಂಜ್ ದಿ ಆಬ್ಜೆಕ್ಟ್ ಪ್ಲೇಸ್ ಯು ಆರ್ ಗೋಯಿಂಗ್ ಟು ಚೇಂಜ್ ದಿ ಇಮೇಜ್ ಪ್ಲೇಸ್. ಒಂದ್ ಸ್ವಲ್ಪ ಕ್ಲಾರಿಟಿ ನಿಮಗೆ ಗೊತ್ತಾದ್ರೆ ಸೊ ಯು ಕ್ಯಾನ್ ಡ್ರಾ ಈಸಿಲಿ. ಓಕೆ, ಸೊ ಈಗ ಒಂದೊಂದೇ ಡಿಸ್ಕಸ್ ಮಾಡ್ತಾ ಬರ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಮ ಮುಂದೆ ಒಂದು ಬುಕ್ಕು, ಪೆನ್ಸಿಲ್ ಮತ್ತೆ ಈ ರೇ ಡಯಾಗ್ರಾಮ್ಸ್ ಬರೆಯೋಕೆ ಯು ಕ್ಯಾನ್ ಯೂಸ್ ಪ್ರೊಟ್ರಾಕ್ಟರ್. ನೋಡಿ, ಪ್ರೊಟ್ರಾಕ್ಟರ್ನ ಇಲ್ಲಿ ಯೂಸ್ ಮಾಡ್ಕೋಬಹುದು. ಲೆನ್ಸ್ ಬರೆಯೋಕ್ಕಾಗ್ಲಿ ಅಥವಾ ಮಿರರ್ ಬರೆಯೋಕ್ಕಾಗ್ಲಿ ಯು ಕ್ಯಾನ್ ಯೂಸ್ ದಟ್ ಪ್ರೊಟ್ರಾಕ್ಟರ್. ಓಕೆ, ನಿಧಾನಕ್ಕೆ ನಾನು ಹೇಳೋ ಅಂತ ಸ್ಟೆಪ್ಸ್ನ ಫಾಲೋ ಮಾಡ್ತಾ ಹೋಗಿ ಒಂದೊಂದು ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಓಕೆ, ಅವಾಗ ನಿಮ್ಗೆ ಈಸಿಯಾಗಿ ನಿಮ್ಗೆ ಯಾವುದೇ ಕ್ವೆಶನ್ ಕೊಟ್ಟರು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈಗ ನೋಡಿ, ಫಸ್ಟ್ ಐ ಆಮ್ ಸ್ಟಾರ್ಟಿಂಗ್ ವಿತ್ ಕಾನ್ಕೇವ್ ಮಿರರ್, 6 ಕೇಸಸ್. ನೋಡಿ, ಬಿಫೋರ್ ಡ್ರಾಯಿಂಗ್ ದಿ ರೇ ಡಯಾಗ್ರಾಮ್, ನೋಡಿ, ರೇ ಡಯಾಗ್ರಾಮ್ ಬರೆಯೋಕೆ ಮುಂಚೆ ನಿಮ್ಗೆ ಒಂದಷ್ಟು ರೂಲ್ಸ್ ಗೊತ್ತಿರಬೇಕು. ಈ ರೂಲ್ಸ್ ಗೊತ್ತಿದ್ರೆ ಮಾತ್ರ ರೇ ಡಯಾಗ್ರಾಮ್ಸ್ ನೀವು ತಪ್ಪಿಲ್ಲದೆ ಬರೆಯೋಕೆ ಸಾಧ್ಯ. ಮ್ಯಾಮ್ ಈಗೆಲ್ಲ ಬೇಕಾ ಬರೀ ರೇ ಡಯಾಗ್ರಾಮ್ ಅಂತ ಹೇಳ್ಬೋದು. ಬಟ್ ನೋಡಿ, ರೇಸ್ ಹೇಗೆ ಬಂದ್ರೆ ಎಲ್ಲಿ ರಿಫ್ಲೆಕ್ಟ್ ಆಗಬೇಕು ಅಥವಾ ಎಲ್ಲಿ ರಿಫ್ರಾಕ್ಟ್ ಆಗಬೇಕು ಅನ್ನೋದು ನಿಮ್ಗೆ ಗೊತ್ತಾದ್ರೆ ಈಸಿಯಾಗಿ ಎಲ್ಲೇ ಆಬ್ಜೆಕ್ಟ್ ಇಡ್ಲಿ ನೀವು ಈಸಿಯಾಗಿ ಡ್ರಾ ಮಾಡಬಹುದು. ಓಕೆ ನೋಡಿ, ಫಸ್ಟ್ ಕಾನ್ಕೇವ್ ಮಿರರ್ ಬಂದಾಗ ಯು ಹ್ಯಾವ್ 4 ರೂಲ್ಸ್ ಇರಬೇಕಿದೆ. ರೂಲ್ ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ರೇ ಪ್ಯಾರಲಲ್ ಆಗಿ ಬಂದ್ರೆ, ನೋಡಿ ನಾನು ಸ್ಕೇಲ್ ಯೂಸ್ ಮಾಡ್ತಿಲ್ಲ, ವೆನ್ ಯು ಆರ್ ಡ್ರಾಯಿಂಗ್ ಯೂಸ್ ಸ್ಕೇಲ್. ನೋಡಿ, ಯಾವುದೋ ಒಂದು ರೇ ಪ್ಯಾರಲಲ್ ಆಗಿ ಅಂದ್ರೆ ಪ್ರಿನ್ಸಿಪಲ್ ಆಕ್ಸಿಸ್, ವಿ ಕಾಲ್ ದಿಸ್ ಆಕ್ಸಿಸ್ as ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ವಾ. ಸೊ ಈ ಪ್ರಿನ್ಸಿಪಲ್ ಆಕ್ಸಿಸ್ಗೆ ರೇ ಪ್ಯಾರಲಲ್ ಆಗಿ ಬಂದು ಸ್ಟ್ರೈಕ್ ಮಾಡಿದ್ರೆ ಸೊ ದಟ್ ರೇ ಇಸ್ ಆಲ್ವೇಸ್ ರಿಫ್ಲೆಕ್ಟ್ ಥ್ರೂ ಎಫ್ ಇಂದ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ರೂಲ್ ಇದೆ. ಪ್ಯಾರಲಲ್ ಆಗಿ ಬಂದ್ರೆ ಹೇಗೆ ಅದು ರಿಫ್ಲೆಕ್ಟ್ ಆಗಬೇಕು, ಆಸ್ ಇಟ್ ಇಸ್ ಅ ಮಿರರ್. ನಾವು ತಗೊಂಡಿರೋದು ಯಾವುದು? ಕಾನ್ಕೇವ್ ಮಿರರ್ ವಿಚ್ ಇಸ್ ಕರ್ವ್ಡ್ ಇನ್ವರ್ಡ್ಸ್. ಥಿಯರಿ ಪಾರ್ಟ್ ಅಲ್ಲಿ ನಾನು ಹೇಳಿದ್ದೀನಿ. ಸೊ ಇಲ್ಲಿ ಫಸ್ಟ್ ರೂಲ್ ಏನಪ್ಪಾ ಅಂದ್ರೆ, ರೂಲ್ ನಂಬರ್ 1, ವೆನ್ ಅ ರೇ ಈಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಇಟ್ ರಿಫ್ಲೆಕ್ಟ್ ಥ್ರೂ ಎಫ್ ಇಂದ ಬರಬೇಕು. ಅದೇ ನೋಡಿ, ಇದು ರಿವರ್ಸ್. ಎಫ್ ಇಂದ ಏನಾದ್ರೂ ಹೋದ್ರೆ ನೋಡಿ ಬರೋಂತ ರಿಫ್ಲೆಕ್ಷನ್ ಇಟ್ ವಿಲ್ ಬಿ ಪ್ಯಾರಲಲ್. ನೋಡಿ, ಎಫ್ ಇಂದ ಬಂದ್ರೆ ಪ್ಯಾರಲಲ್ ಆಗಿ ಬರಬೇಕು, ಪ್ಯಾರಲಲ್ ಆಗಿ ಬಂದ್ರೆ ಎಫ್ ಇಂದ ಬರಬೇಕು. ಈ ರೂಲ್ಸ್ ಗೊತ್ತಿದ್ರೆ ಇಟ್ ವಿಲ್ ಕಮ್ ವೆರಿ ನೀಟ್ಲಿ. ಆಮೇಲೆ ಪೊಸಿಷನ್ಸ್ ಎಲ್ಲೆಲ್ಲಿ ಬೇಕೋ ಇಮೇಜ್ ಅಲ್ಲೇ ಬರುತ್ತೆ. ರೂಲ್ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇಟ್ ಇಸ್ ಬೋತ್ ಆರ್ ರಿವರ್ಸ್ ಇನ್ ಕೇಸ್. ಇಫ್ ದ ಲೈನ್ ಇಸ್ ಇಫ್ ದ ರೇ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಇಟ್ ವಿಲ್ ರಿಫ್ಲೆಕ್ಟ್ ಥ್ರೂ ಎಫ್. ಇಫ್ ದ ರೇ ಇನ್ಸಿಡೆಂಟ್ ಥ್ರೂ ಎಫ್ ಅಂದ್ರೆ ಇಟ್ ರಿಫ್ಲೆಕ್ಟ್ ಥ್ರೂ ಪ್ಯಾರಲಲ್ ಟು ದಿ ಪ್ರಿನ್ಸಿಪಲ್ ಆಕ್ಸಿಸ್. ಈಗ ನೋಡಿ, ಅದೇ ರೇ ನೋಡಿ ಸಿ ಇಂದ ಬಂದ್ರೆ, ಡೈರೆಕ್ಟ್ ಸಿ ಇಂದ ಬಂದು ಸ್ಟ್ರೈಕ್ ಮಾಡಿದ್ರೆ ನೋಡಿ ಅದೇ ಡೈರೆಕ್ಷನ್ ಅಲ್ಲಿ, ಸಿ ಇಂದ ಡೈರೆಕ್ಷನ್ ಅಲ್ಲೇ ಅದು ವಾಪಸ್ ಹೋಗುತ್ತೆ. ಫ್ರಮ್ ಸಿ ಇಟ್ ವಿಲ್ ಗೋ ಡೈರೆಕ್ಟ್ಲಿ ಥ್ರೂ ಸಿ. ಕ್ಲಿಯರ್ ಆಯ್ತಾ? ಅರ್ಥ ಆಗ್ತಿದೆ ಅನ್ಕೋತೀನಿ. ಈ ರೂಲ್ಸ್ ನಿಮಗೆ ಗೊತ್ತಾದ್ರೆ ಈಸಿಯಾಗಿ ಡ್ರಾ ಮಾಡಬಹುದು. ಡೈರೆಕ್ಟ್ಲಿ ಇಟ್ ಇಸ್ ಸ್ಟ್ರೈಕಿಂಗ್ ದಿ ಪೋಲ್ ಆಫ್ ದಿ ಮಿರರ್. ನೋಡಿ, ಡೈರೆಕ್ಟ್ ಆಗಿ ಪೋಲ್ ಆಫ್ ದಿ ಮಿರರ್ ಸ್ಟ್ರೈಕ್ ಮಾಡಿದ್ರೆ ನೋಡಿ ರಿಫ್ಲೆಕ್ಷನ್ ಈ ತರ ಇರುತ್ತೆ. ಇಲ್ಲಿ ಹೇಗಪ್ಪ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಆಸ್ ಯು ನೋ ದಟ್ ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಏನು? ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ನೋಡಿ, ಇದು ಹೇಗೆ ಸ್ಟ್ರೈಕ್ ಮಾಡುತ್ತೋ ಈ ಕಡೆ ಡೌನ್ವರ್ಡ್ಸ್ ಬಿಲೋ ದಿ ಪ್ರಿನ್ಸಿಪಲ್ ಆಕ್ಸಿಸ್ ರಿಫ್ಲೆಕ್ಟ್ ಆಗುತ್ತೆ. ಬಟ್ ಇಲ್ಲಿ ನೋಡಿ, ಎರಡು ಒಂದೇ ಆಂಗಲ್ ಫಾರ್ಮೇಶನ್ ಇರಬೇಕು. ಸೊ ಇದಿಷ್ಟು 4 ರೂಲ್ಸ್. ಕ್ಲಿಯರ್ ಆಯ್ತಾ? ರೂಲ್ ನಂಬರ್ 1, ವೆನ್ ಅ ರೇ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಇಟ್ ವಿಲ್ ರಿಫ್ಲೆಕ್ಟ್ ಥ್ರೂ ಎಫ್. Second rule, if it incidents through F, it will reflect through parallel to principal axis. Next, if it passes through C, if the light ray passes through C, it reflects through C. C ಇಂದಾನೆ ವಾಪಸ್ ಹೋಗುತ್ತೆ.
Next, if it is directly the rays strike the pole of the mirror, making an angle between the principal axis, the same angle will form between the reflected ray. ಕ್ಲಿಯರ್ ಆಯ್ತಾ? ಈ ರೂಲ್ಸ್ ಎಲ್ಲ ಕ್ಲಿಯರ್ ಆಯ್ತಾ? ಈಗ ಒಂದೊಂದೇ ಡಿಸ್ಕಸ್ ಮಾಡ್ತಾ ಬರೋಣ. ನೋಡಿ, ಇದರಲ್ಲಿ 6 ಕೇಸಸ್ ಬರುತ್ತೆ ಕಾನ್ಕೇವ್ ಮಿರರ್ ಅಲ್ಲಿ. ನೋಡಿ, ಮಿರರ್ ಹೇಗೆ ಬರೀಬೇಕು ಅಂತಾನು ಗೊತ್ತಾಗಿದೆ ಅಲ್ವಾ? ಇಟ್ ಹ್ಯಾಸ್ ಟು ಬಿ ಕರ್ವ್ಡ್ ಇನ್ವರ್ಡ್ಸ್. ಈಗ ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಒನ್, ಈಗ ಆಬ್ಜೆಕ್ಟ್ ನೋಡಿ, ಫಸ್ಟ್ ಒನ್ ಎಲ್ಲಿ ಕೊಟ್ಟಿರ್ತಾರೆ ಅಂದ್ರೆ ಅನ್ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ. ಇನ್ಫಿನಿಟಿ ಅಂದ್ರೆ ನಮ್ಗೆ ಪೊಸಿಷನ್ ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ಇದೆ. ಈಗ ನೋಡಿ, ಇನ್ಫಿನಿಟಿಯಿಂದ ಬರುವಂತ ರೇಸ್ ಎಲ್ಲ ಅರ್ಥ ಮಾಡ್ಕೊಳ್ತಾ ಹೋಗಿ. ಇನ್ಫಿನಿಟಿಯಿಂದ ಬರುವಂತ ರೇಸ್ ಎಲ್ಲ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಆಗೇ ಇರುತ್ತೆ. ನೋಡಿ, ಈ ತರ ಬರುತ್ತೆ. ಸೊ ಇಲ್ಲಿ ಡಾಟೆಡ್ ಲೈನ್ ತೋರಿಸಿ, ಬಿಕಾಸ್ ಎಲ್ಲಿಂದನೋ ಬರ್ತಿದೆ ಅಂತ. ಇನ್ಫಿನಿಟಿ ಆಸ್ ವಿ ಸೆಡ್, ನೋಡಿ ನೀವು ಯೂಸ್ ಸ್ಕೇಲ್ ಯೂಸ್ ಮಾಡಿ. ಅದೇ ತರ ಇಲ್ಲೊಂದು ರೇ ಬಂತು ನೋಡಿ, 2 ರೇ ಪ್ಯಾರಲಲ್ ಆಗಿ ಬಂತು. ಅದೇ ತರ ಇಟ್ ಕ್ಯಾನ್ ಬಿ, ಇಲ್ಲಿ ನಾವು ಇಂಥ ಕಡೆನೆ ಅಂತ ಹೇಳಕ್ಕಾಗಲ್ಲ. ಇಟ್ ಕ್ಯಾನ್ ಕಮ್ ಬಾಟಮ್ ಆರ್ ಇಟ್ ಕ್ಯಾನ್ ಕಮ್ ಅಪ್ವರ್ಡ್. ಓಕೆ, ನೋಡಿ ಎಲ್ಲ ರೇಸ್ ಇದ್ರ ಪ್ಯಾರಲಲ್ ಆಗಿ ಬರುತ್ತೆ. ಈಗ ನಮ್ಮ ರೂಲ್ ನಂಬರ್ 1 ಪ್ರಕಾರ ರೇಸ್ ಪ್ಯಾರಲಲ್ ಆಗಿ ಬಂದ್ರೆ ಹೇಗೆ ರಿಫ್ಲೆಕ್ಟ್ ಆಗಬೇಕು? ಇಟ್ ಹ್ಯಾಸ್ ಟು ರಿಫ್ಲೆಕ್ಟ್ ಥ್ರೂ ಎಫ್ ಇಂದ ರಿಫ್ಲೆಕ್ಟ್ ಆಗ್ಬೇಕು. ನೋಡಿ, ಎಲ್ಲಾನು ಎಫ್ ಇಂದ ರಿಫ್ಲೆಕ್ಟ್ ಆಗುತ್ತೆ ನೋಡಿ ಈ ತರ. ಸೊ ಇಲ್ಲೂ ಅಷ್ಟೇ ಆರೋ ಮಾರ್ಕ್, ವಾಪಸ್ ಹೋಗ್ತಿರೋಂಥ ಆರೋ ಮಾರ್ಕ್ನು ನೀವು ತೋರಿಸ್ಬೇಕು. ಕ್ಲಿಯರ್ ಆಗ್ತಿದ್ಯಾ? ಸೊ ನಾವು ಆಬ್ಜೆಕ್ಟ್ ಈಸ್ ಅಟ್, ನೋಡಿ ಹಿಂಗೆ ತೋರಿಸಿಬೇಕಾರೆ ಆರೋ ಮಾರ್ಕ್. ಓಕೆ, ಇಲ್ಲಿ ಸೊ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ. ನೀವು ಸ್ಕೇಲ್ ಯೂಸ್ ಮಾಡ್ಕೊಂಡು ಡ್ರಾ ಮಾಡಿ. ನಾನು ಹೀಗೆ ರಫ್ ಆಗಿ ನಾನು ಹೇಳ್ಕೊಡ್ತಾ ಇರೋದು. ಸೊ ಆಬ್ಜೆಕ್ಟ್ ನ ಎಲ್ಲಿ ಇಟ್ಟಿದ್ದೀರಾ? ಇನ್ಫಿನಿಟಿ. ಇನ್ಫಿನಿಟಿ ಅಂದ್ರೆ ಏನು? ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಂತ ಗೊತ್ತಿಲ್ಲ. ಸೊ ಅಲ್ಲಿಂದ ಈ ತರ ಡಾಟೆಡ್ ಲೈನ್ಸ್ ಅಂದ್ರೆ ಇನ್ಫಿನಿಟಿಯಿಂದ ಬರ್ತಾ ಇದೆ ರೇಸ್ ಅಂತ ಅರ್ಥ. ನೋಡಿ, ಇನ್ಫಿನಿಟಿಯಿಂದ ಬರುವಂತ ರೇಸ್ ಯಾವಾಗ್ಲೂ ಪ್ಯಾರಲಲ್ ಆಗೇ ಇರುತ್ತೆ. ಕ್ಲಿಯರ್ ಆಯ್ತಾ? ಇನ್ಫಿನಿಟಿಯಿಂದ ಬರುವಂತ ರೇಸ್ ಹೇಗಿರುತ್ತೆ? ಪ್ಯಾರಲಲ್ ಆಗಿರುತ್ತೆ. ಸೊ ನಮ್ಮ ರೂಲ್ ನಂಬರ್ 1 ಪ್ರಕಾರ ಪ್ಯಾರಲಲ್ ಆಗಿ ಬರುವಂತ ರೇಸ್ ಎಲ್ಲ ಎಲ್ಲಿಂದ ರಿಫ್ಲೆಕ್ಟ್ ಆಗಬೇಕು? ಎಫ್ ಇಂದ ರಿಫ್ಲೆಕ್ಟ್ ಆಗಬೇಕು. ಸೊ ನೋಡಿ, ಎಲ್ಲಾ ರೇಸು ಎಫ್ ಇಂದ. ಈಗ ನೋಡ್ತಾ ಬರೋಣ. ಈಗ ಹೇಗ್ ಬರೀತೀರಾ ನೇಚರ್ ಅಂತಂದ್ರೆ, ಫಸ್ಟ್ ಆಬ್ಜೆಕ್ಟ್ ಎಲ್ಲಿ ಇಟ್ಟಿದ್ರಿ ಅಂತ ಬರೀ. ಈಗ ಆಬ್ಜೆಕ್ಟ್ ಎಲ್ಲಿ ಇಟ್ಟಿದ್ರಿ? ಅಟ್ ಇನ್ಫಿನಿಟಿ. ಕರೆಕ್ಟಾ? ಅಟ್ ಇನ್ಫಿನಿಟಿ. ನೆಕ್ಸ್ಟ್ ಇಮೇಜ್ ಎಲ್ಲಿ ಬಂದಿದೆ? ಇವಾಗ ಇಮೇಜ್ ಅಂತಂದ್ರೆ ಎಲ್ಲಿ ಎಲ್ಲಾ ರೇಸು ಮೀಟ್ ಆಗ್ತಿದ್ಯೋ ಆ ಪಾಯಿಂಟ್ ನೇ ಇಮೇಜ್ ಫಾರ್ಮೇಶನ್ ಅಂತ ಕರಿತೀವಿ. ನೋಡಿ, ಯಾವ ಪಾಯಿಂಟ್ ಅಲ್ಲಿ ಎಲ್ಲಾ ರೇಸು ಮೀಟ್ ಆಗ್ತಿದೆ? ಎಫ್ ಹತ್ರ. ಹಾಗಾದ್ರೆ ಇಮೇಜ್ ಎಲ್ಲಿ ಬಂದಿದೆ? ಅಟ್ ಎಫ್. ಈಗ ನೇಚರ್ ಏನಂತ ಬರೀಬೇಕು? ನೋಡಿ, ನೇಚರ್ ನಾನು ಹೇಳಿದ್ದೆ ನಿಮ್ಗೆ, ಇಫ್ ದ ರೇಸ್ ಆಲ್ ಕನ್ವರ್ಜ್ ಅಟ್ 1 ಪಾಯಿಂಟ್, ಕನ್ವರ್ಜ್ ಆಗತ್ತೆ, ಮೀಟ್ ಆಗತ್ತೆ ಅನ್ನೋದಾದ್ರೆ ಅಂತ ರೇಸ್ ನ ನಾವೇನಂತ ಕರಿತೀವಿ? ದ ಇಮೇಜ್ ಆರ್ ರಿಯಲ್ ಅಂತ ಹೇಳಿದೆ. ಅಂದ್ರೆ ಈ ತರ ಮೀಟ್ ಆಗ್ತಿದೆ ಅಂತಂದ್ರೆ ದೇ ವಿಲ್ ಫಾರ್ಮ್ ಆನ್ ದಿ ಸ್ಕ್ರೀನ್ ಮೇಲೆ ಬರುತ್ತೆ. ಸೊ ಅಂತ ಬರುವಂತ ಸ್ಕ್ರೀನ್ ಮೇಲೆ ಬರುವಂತ ಇಮೇಜಸ್ ನ ರಿಯಲ್ ಇಮೇಜಸ್ ಅಂತ ಕರಿತೀವಿ. ಸೊ ಇದನ್ನ ನಾನು ಥಿಯರಿ ಪಾರ್ಟ್ ಅಲ್ಲಿ ಹೇಳಿದೆ, ರಿಯಲ್ ಆಗಿರುವಂತ ಇಮೇಜಸ್ ಎಲ್ಲ ಏನಾಗಿರುತ್ತೆ? ಇನ್ವರ್ಟ್ ಆಗಿರುತ್ತೆ. ಸೊ ಸೈಜ್ ನೋಡ್ಕೊಳ್ಳಿ, ಇವಾಗ ರಿಯಲ್ ಅಂತ ಆಯ್ತು, ಇನ್ವರ್ಟ್ ಅಂತ ಆಯ್ತು. ಸೈಜ್ ಏನಾದ್ರೂ ಸೈಜ್ ಕಾಣಿಸ್ತಿದ್ಯಾ? ಇಲ್ಲ. ಸೊ ಅದನ್ನ ಪಾಯಿಂಟ್ ಸೈಜ್ ಅಂತ ಬರದ್ ರೈಟ್. ಪಾಯಿಂಟ್ ಸೈಜ್ ನೋಡಿ, ಇಷ್ಟು ಬರೆದ್ರೆ 3 ಮಾರ್ಕ್ಸ್ ನಿಮ್ಗೆ ಈಸಿಯಾಗಿ ಬರುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ಫಸ್ಟ್ ಮಿರರ್ ಬರ್ಕೊಳ್ಳಿ. ನಾನು ಎಲ್ಲದಕ್ಕೂ ಆಲ್ರೆಡಿ ರೆಡಿ ಮಾಡಿದ್ದೀನಿ, ಪ್ರತಿ ಸರಿ ಬರೆಯಕ್ಕಾಗಲ್ಲ ಅಂತ ಹೇಳಿ. ಸೊ ಮಿರರ್ ನೋಡಿ, ಇಟ್ ಹ್ಯಾಸ್ ಟು ಬಿ ಕರ್ವ್ಡ್ ಇನ್ವರ್ಡ್ಸ್. ಒಂದ್ ಕಡೆ ಶೇಡ್ ಮಾಡಿ, ಇಟ್ ಇನ್ಕ್ಲೂಡ್ಸ್ ದಟ್ ಇಟ್ಸ್ ಪಾಲಿಶ್ಡ್ ಅಂತ. ನೆಕ್ಸ್ಟ್ ಸೆಂಟರ್ ಆಫ್ ದಿ ಮಿರರ್ ನ ಪೋಲ್ ಅಂತ ತಗೊಳ್ಳಿ. ನೋಡಿ, ಇಲ್ಲಿ ಡಿಸ್ಟೆನ್ಸ್ ಈಕ್ವಲ್ ಆಗಿ ತಗೊಳ್ಳಿ. ಈಗ ನೀವು ಪಿ ಅಂತ ತಗೊಂಡಿದ್ದೀರಾ, ಎಫ್ ಅಂತ ತಗೊಂಡಿದ್ದೀರಾ, ಸಿ, ಇಲ್ಲೆಲ್ಲ ಈಕ್ವಲ್ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿ. ಲೈಕ್ 2 ಸೆಂಟಿಮೀಟರ್ ಅಥವಾ 4 ಸೆಂಟಿಮೀಟರ್ ಈ ತರ ಈಕ್ವಲ್ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿದ್ರೆ ನಿಮ್ಗೆ ಬರುವಂತ ಇಮೇಜ್ ಎಲ್ಲಿ ಬರಬೇಕು ಆ ಪ್ಲೇಸ್ ಅಲ್ಲಿ ಕರೆಕ್ಟ್ ಆಗಿ ಬರುತ್ತೆ. ಕ್ಲಿಯರ್ ಆಯ್ತಾ ಇಲ್ಲಿ? ಸೊ ನಾವು ಫಸ್ಟ್ ಆಬ್ಜೆಕ್ಟ್ ಇಟ್ಟಿದಲ್ಲಿ ಇನ್ಫಿನಿಟಿಯಲ್ಲಿ ಬರುವಂತ ರೇಸ್ ಎಲ್ಲ ಹೇಗಾಗಿರುತ್ತೆ? ಪ್ಯಾರಲಲ್ ಆಗಿರುತ್ತೆ. ಸೊ ಪ್ಯಾರಲಲ್ ಅಂದಾಗ ಇಟ್ ಕ್ಯಾನ್ ಬಿ ಅಬೋವ್ ದಿ ಪ್ರಿನ್ಸಿಪಲ್ ಆಕ್ಸಿಸ್ ಆರ್ ಇಟ್ ಕ್ಯಾನ್ ಬಿ ಬಿಲೋ ದಿ ಪ್ರಿನ್ಸಿಪಲ್ ಆಕ್ಸಿಸ್. ಆಸ್ ದೇ ಆರ್ ಪ್ಯಾರಲಲ್, ಆಲ್ ದೇ ವಿಲ್ ರಿಫ್ಲೆಕ್ಟ್ ಥ್ರೂ ಎಫ್ ಇಂದ ರಿಫ್ಲೆಕ್ಟ್ ಆಗುತ್ತೆ. ಸೊ ಹಾಗಾದ್ರೆ ಎಫ್ ಇಂದ ಅಂತ ಬಂದಾಗ ಇಮೇಜ್ ಎಲ್ಲಿ ಬಂದಿದೆ? ಅಟ್ ಎಫ್. ಸೊ ಹೌ ಇಸ್ ದ ನೇಚರ್? ರಿಯಲ್, ಇನ್ವರ್ಟ್, ದ ಸೈಜ್ ಆಫ್ ಇಮೇಜಸ್ ಪಾಯಿಂಟ್ ಸೈಜ್ಡ್. ಕ್ಲಿಯರ್ ಆಯ್ತಾ? ಈಗ ನೋಡಿ, ಈಗ ಅರ್ಥ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ಸ್ಟೆಪ್ ಎಲ್ಲಿ ಅಂದ್ರೆ ಆಬ್ಜೆಕ್ಟ್ ಮುಂದೆ ಬರ್ತಾ ಹೋಗುತ್ತೆ, ಒಂದೊಂದು ಸ್ಟೆಪ್ ಮುಂದೆ ಬರುತ್ತೆ. ಇಮೇಜು ಒಂದೊಂದು ಸ್ಟೆಪ್ ಹಿಂದೆ ಹೋಗುತ್ತೆ ಅಷ್ಟೇ. ಇದರಲ್ಲಿ ನೋಡಿ, ಕಾನ್ಕೇವ್ ಮಿರರ್ ಇಲ್ಲಿ ಒಂದು ಟ್ರಿಕ್ಸ್ ನೆನ್ಪಿಟ್ಕೊಳ್ಳಿ. ಆಬ್ಜೆಕ್ಟ್ ಏನಾಗುತ್ತೆ? ಒಂದೊಂದು ಸ್ಟೆಪ್ ಮುಂದೆ ಬರ್ತಿದ್ರೆ ಇಮೇಜು ಒಂದೊಂದು ಸ್ಟೆಪ್ ಹಿಂದೆ ಬರುತ್ತೆ. ಕ್ಲಿಯರ್ ಆಯ್ತಾ? ಈಗ ಎಲ್ಲೋ ಇನ್ಫಿನಿಟಿ ಇದ್ದಿದ್ದು ಇವಾಗ ಇದ್ರ ಮುಂದೆನೆ ಬರುತ್ತೆ, ಮಿರರ್ ಹತ್ರ ಬರುತ್ತೆ. ಓಕೆ, ಎಲ್ಲಿ ಬರುತ್ತೆ ಅಂತಂದ್ರೆ ಬಿಯಾಂಡ್ ಸಿ, ಅಂದ್ರೆ ಸಿ ಇಂದ ಹಿಂದಕ್ಕೆ. ನೋಡಿ, ಬೇಕಾದ್ರೆ ನೀವು ಇಲ್ಲೊಂದು ಆರೋ ಮಾರ್ಕ್ ನ ಬರ್ಕೊಳ್ಳಿ. ಅದನ್ನ ಒಂದು 1.5 ಸೆಂಟಿಮೀಟರ್ ಇರ್ಲಿ ಸಾಕು, ಅದಕ್ಕಿಂತ ದೊಡ್ಡದಾಗಿ ಬರೆಯಕ್ ಹೋಗ್ಬೇಡಿ. ಸೊ ನೀವು ಬರೆಯುವಂಥದ್ದು ಇದನ್ನ ನಾವು ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ದಿಸ್ ಇಸ್ ಅನ್ ಆಬ್ಜೆಕ್ಟ್. ಸೊ ಇವಾಗ ಎಲ್ಲಿ ಬಂದಿದೆ? ವಿ ಕೆಪ್ಟ್ ಅಟ್ ಬಿಯಾಂಡ್ ಸಿ, ಇನ್ಫಿನಿಟಿಯಿಂದ ಸ್ವಲ್ಪ ಮುಂದೆ ಬಂತು. ಕ್ಲಿಯರ್ ಆಯ್ತಾ? ಈಗ ಇಲ್ಲಿರುವಂತ ರೇ ಅಬ್ಸರ್ವ್ ಮಾಡ್ತಾ ಬನ್ನಿ. ಒಂದು ರೇ ಪ್ಯಾರಲಲ್ ಆಗಿ ಹೋಗುತ್ತೆ, ನೋಡ್ತಾ ಬನ್ನಿ. ಒಂದು ರೇ ಪ್ಯಾರಲಲ್ ಆಗಿ ಹೋಗುತ್ತೆ, ಇನ್ನೊಂದು ಸಿ ಇಂದ ಹೋಗುತ್ತೆ. ಕ್ಲಿಯರ್ ಆಗ್ತಿದ್ಯಾ?
ನೋಡ್ತಾ ಬನ್ನಿ. ಈಗ ಯಾವಾಗ್ಲೂ ಅಷ್ಟೇ ನೋಡಿ, ಇದರಲ್ಲಿ ಬರುವಂತ ರೇಸ್ ಯಾವಾಗ್ಲೂ ಪ್ಯಾರಲಲ್ ಆಗಿ ಹೋಗುತ್ತೆ, ಇಲ್ಲ ಸಿ ಇಂದ ಹೋಗುತ್ತೆ. ಯಾವಾಗ ಎಕ್ಸೆಪ್ಟ್ ನಾವು ಪೊಸಿಷನ್ ಸಿ ಹತ್ರ ಇಟ್ಟಾಗ ಬಿಟ್ಟು. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಸೊ ಕಾನ್ಕೇವ್ ಮಿರರ್ ಅಲ್ಲಿ ನಾವು ಬರೆಯುವಂತ ಆಬ್ಜೆಕ್ಟ್, ಸೊ ಕಾನ್ಕೇವ್ ಮಿರರ್ ಅಲ್ಲಿ ಆಬ್ಜೆಕ್ಟ್ ಇಂದ ಬರುವಂತ ರೇಸು ಯಾವಾಗ್ಲೂ ಪ್ಯಾರಲಲ್, ಇನ್ಫಿನಿಟಿಯಿಂದ ಬರೋದೆಲ್ಲ ಪ್ಯಾರಲಲ್ ಆಗಿರ್ಬೇಕು. ಇನ್ನು ಉಳಿದಿದ್ದ ಕೇಸಸ್ ಅಲ್ಲಿ ಒಂದು ಪ್ಯಾರಲಲ್ ಆಗಿರುತ್ತೆ, ಒಂದು ಸಿ ಇಂದ ಹೋಗ್ತಾ ಇರತ್ತೆ. ಬಟ್ ಒಂದು ಕೇಸಲ್ಲಿ ಸಿ ಬರೋದಿಲ್ಲ. ಯಾವಾಗ ಅಂದ್ರೆ ಆ ಸಿ ಪೊಸಿಷನ್ ಅಲ್ಲೇ ಇಟ್ಟಾಗ. ಓಕೆ, ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಈಗ ನೋಡಿ, ಆಬ್ಜೆಕ್ಟ್ ನ ನಾವೆಲ್ಲಿ ಇಟ್ವಿ? ಬಿಯಾಂಡ್ ಸಿ ಅಲ್ಲಿ ಇಟ್ವಿ. ಕ್ಲಿಯರ್ ಆಯ್ತಾ? ಈ ಬಿಯಾಂಡ್ ಸಿ ಹತ್ರ ಇಟ್ಟಾಗ 2 ರೇಸ್ ಪಾಸ್ ಆಯ್ತು. ಒಂದು ಪ್ಯಾರಲಲ್ ಆಗಿ ಪಾಸ್ ಆಯ್ತು, ಇನ್ನೊಂದು ಸಿ ಇಂದ ಹೋಯ್ತು. ಈಗ ರೂಲ್ ನೆನ್ಪು ಮಾಡ್ಕೊಳ್ಳೋಣ. ರೂಲ್ ನಂಬರ್ 1 ಏನ್ ಹೇಳುತ್ತೆ? ಪ್ಯಾರಲಲ್ ಆಗಿ ಹೋದ್ರೆ ಎಲ್ಲಿಂದ ರಿಫ್ಲೆಕ್ಟ್ ಆಗ್ಬೇಕು? ಎಫ್ ಇಂದ ರಿಫ್ಲೆಕ್ಟ್ ಆಗ್ಬೇಕು. ಎಸ್ ನೋಡಿ, ರಿಫ್ಲೆಕ್ಟ್ ಆಯ್ತು. ನೆಕ್ಸ್ಟ್ ಸಿ ಇಂದ ಹೋದ್ರೆ ರೂಲ್ ನಂಬರ್ 3, ಸಿ ಇಂದ ಹೋದ್ರೆ ಹೆಂಗ್ ಹೋಗ್ಬೇಕು? ಸಿ ಇಂದಾನೇ ವಾಪಸ್ ಹೋಗ್ಬೇಕು, ಅದೇ ಡೈರೆಕ್ಷನ್. ಈಗ 2 ರೇಸ್ ಮೀಟ್ ಆಗ್ತಿದ್ಯಾ? ಎಸ್ ನೋಡಿ, ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಿದೆ. ನನ್ನ ಪ್ರಿನ್ಸಿಪಲ್ ಆಕ್ಸಿಸ್ ಇಂದ ನೋಡಿದ್ರೆ ಎಸ್ ನೋಡಿ, ಇಲ್ಲಿ ಆರೋ ಮಾರ್ಕ್ ಬಂದಿದೆ. ಕ್ಲಿಯರ್ ಆಗ್ತಿದ್ಯಾ? ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ. ಈಗ ಆಬ್ಜೆಕ್ಟ್ ನ ಎಲ್ಲಿಟ್ವಿ ನಾವು? ಸೊ ಆಬ್ಜೆಕ್ಟ್ ಈಸ್ ಅಟ್ ಬಿಯಾಂಡ್ ಸಿ. ನಾವು ಬಿಯಾಂಡ್ ಅಂತಂದ್ರೆ ಸಿ ಹಿಂದೆ ಅಂತ ಅರ್ಥ. ಸೊ ಇಮೇಜ್ ಎಲ್ಲಿ ಬಂದಿದೆ ಇವಾಗ? ಈಗ ನಾನು ಹೇಳಿದೆ ನಿಮ್ಗೆ, ಆಬ್ಜೆಕ್ಟ್ ಮುಂದೆ ಬಂದಂಗೆ ಇಮೇಜ್ ಹಿಂದೆ ಬರುತ್ತೆ ಅಂತ. ಈಗ ಪ್ರೀವಿಯಸ್ ಒನ್ ಎಫ್ ಅಲ್ಲಿ ಇತ್ತಲ್ವಾ? ಎಫ್ ಗಿಂತ ಹಿಂದೆ ಅಂದ್ರೆ ಎಲ್ಲಿ ಬರಬೇಕು? ಬಿಟ್ವೀನ್. ಹಾಗಾದ್ರೆ ಇಮೇಜ್ ಎಲ್ಲಿ ಬಂದಿದೆ? ಬಿಟ್ವೀನ್ ಸಿ ಅಂಡ್ ಎಫ್. ಈಗ ನೇಚರ್ ಹೇಳೋಣ. ಸೊ ನೇಚರ್ ಅಂತ ಬಂದಾಗ 2 ರೇಸ್ ಮೀಟ್ ಆಗಿದ್ಯಾ? ಎಸ್, ಮೀಟ್ ಆಗಿದೆ. ಹಾಗಾದ್ರೆ ರಿಯಲ್ ಅಂತ ಬಂದ್ರೆ ಇನ್ವರ್ಟ್. ನೋಡಿ, ಉಲ್ಟಾ ಇದೆ ನೋಡಿ. ಈ ಆರೋ ಮಾರ್ಕು ಅಬ್ಸರ್ವ್ ಮಾಡಿ, ಇಟ್ ಇಸ್ ರಿವರ್ಸ್. ಸೊ ಇನ್ವರ್ಟ್. ಆದ್ರೆ ಈ ಆರೋ ಮಾರ್ಕ್ ಕಂಪೇರ್ ಮಾಡಿದ್ರೆ ಇದೇನಾಗಿದೆ? ಚಿಕ್ಕದಾಗಿದೆ. ಸೊ ಡಿಮಿನಿಷ್ಡ್ ಅಂತ ಅಂತೀವಿ ವರ್ಡ್. ಸ್ಮಾಲ್ ಅನ್ನಲ್ಲ, ಡಿಮಿನಿಷ್ಡ್. ಕ್ಲಿಯರ್ ಆಯ್ತಾ? ನೋಡಿ, ಇಷ್ಟೇ. ಒಂದು ರೇನಾ ಯು ಕೆಪ್ಟೆಡ್ ಬಿಯಾಂಡ್ ಸಿ. ಥ್ರೂ ದಟ್ ಆಬ್ಜೆಕ್ಟ್ 2 rays are passed. One is parallel to principal axis, another one is passed through C. As our rule ಪ್ರಕಾರ ಏನು? ಪ್ಯಾರಲಲ್ ಆಗಿ ಬಂದ್ರೆ ಸಿ ಎಫ್ ಇಂದ ಬರಬೇಕು, ಸಿ ಇಂದ ಬಂದ್ರೆ ಸಿ ಇಂದನೇ ವಾಪಸ್ ಹೋಗ್ಬೇಕು. ಈಗ 2 ಹೋಗ್ಬೇಕಾದ್ರೆ ಒಂದ್ ಕಡೆ 2 ರೇಸ್ ಮೀಟ್ ಆಯ್ತು. ವೇರ್ ಇಸ್ ದಟ್ ಪಾಯಿಂಟ್? ಬಿಟ್ವೀನ್ ಸಿ ಅಂಡ್ ಎಫ್. ಸೊ ಹೌ ಇಸ್ ದ ನೇಚರ್? ರಿಯಲ್, ಬಿಕಾಸ್ 2 rays are meeting at point. ರಿಯಲ್. ಇನ್ವರ್ಟ್. ಅಂಡ್ ಹೌ ಇಸ್ ದ ಸೈಜ್ ಆಫ್ ಅನ್ ಇಮೇಜ್? ಡಿಮಿನಿಷ್ಡ್. ಕ್ಲಿಯರ್ ಆಯ್ತು ಅನ್ಕೋತೀನಿ. ಸಿ. ಇವಾಗ ನಾವು ಆಬ್ಜೆಕ್ಟ್ ನ ಎಲ್ಲಿ ಇಡ್ಬೇಕು? ಇವಾಗ ಅಟ್ ಸಿ ಹತ್ರ ಇಡ್ಬೇಕು. ಸಿ ಹತ್ರ ಇಡ್ತಾ ಇದೀವಿ ಇವಾಗ. ಈಗ ನೋಡಿ, ಒಂದೊಂದು ಪೊಸಿಷನ್ಸ್ ನೆನ್ಪು ಮಾಡ್ಕೊಳ್ಳಿ. ಸೊ ಇಫ್ ಇಟ್ ಈಸ್ ಅಟ್ ಇನ್ಫಿನಿಟಿಯಿಂದ ಮುಂದೆ ಬಂದ್ವಿ, ಬಿಯಾಂಡ್ ಸಿ. ಈಗ ಅಟ್ ಸಿ. ಕ್ಲಿಯರ್ ಆಯ್ತಾ? ಇವಾಗ ಇಮೇಜ್ ನೋಡ್ಕೊಳ್ಳಿ. ಫಸ್ಟ್ ಎಫ್ ಹತ್ರ ಬಂತು, ಹಿಂದಕ್ಕೆ ಬಂತು, ಬಿಟ್ವೀನ್ ಸಿ ಅಂಡ್ ಎಫ್. ಇವಾಗ ಎಲ್ಲಿ ಬರಬೇಕು? ಸಿ ಹತ್ರ. ಈಗ ನೋಡಿ, ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಎಲ್ಲಾ ರೇಸು ಪ್ಯಾರಲಲ್ ಆಗಿ ಮತ್ತೆ ಸಿ ಇಂದ ಹೋಗುತ್ತೆ ಅಂತೇಳಿ. ಬಟ್ ಎಕ್ಸೆಪ್ಟ್ 2 ಕೇಸಸ್. ಯಾವ್ಯಾವುದು? ಇನ್ಫಿನಿಟಿ. ಬಿಕಾಸ್ ಇನ್ಫಿನಿಟಿಲಿ ಇಟ್ಟಾಗ ಎಲ್ಲಾ ರೇಸು ಬರೋದು ಪ್ಯಾರಲಲ್ ಆಗಿರುತ್ತೆ. ಇನ್ನೊಂದು ಈ ಸಿ ಹತ್ರನೇ ಇಟ್ಟಾಗ ನೋಡಿ, ಸಿ ಹತ್ರನೇ ಆಬ್ಜೆಕ್ಟ್ ಇದ್ರೆ ಸಿ ಇಂದ ಪಾಸ್ ಆಗಕ್ಕೆ ಚಾನ್ಸ್ ಇಲ್ಲ. ಹಾಗಾದ್ರೆ ಹೇಗೆ ಹೋಗುತ್ತೆ ಮ್ಯಾಮ್ ಅನ್ನೋದಾದ್ರೆ ನೋಡಿ, ಒಂದು ರೇ ಪ್ಯಾರಲಲ್ ಆಗಿ ಬರಬೇಕು, ಇನ್ನೊಂದು ಎಫ್ ಇಂದ ಹೋಗ್ಬೇಕು. ಕ್ಲಿಯರ್ ಆಯ್ತಾ? ಈಗ ನಮ್ಮ ಪ್ರಕಾರ ರೂಲ್ ನಂಬರ್ 1, ರೂಲ್ ನಂಬರ್ 2, ಪ್ಯಾರಲಲ್ ಆಗಿ ಹೋದ್ರೆ ಎಲ್ಲಿಂದ ಹೋಗ್ಬೇಕು? ಎಫ್ ಇಂದ ಹೋಗ್ಬೇಕು. ಈಗ ಎಫ್ ಇಂದ ಬಂದ್ರೆ ಹೇಗೆ ಹೋಗ್ಬೇಕು? ಪ್ಯಾರಲಲ್ ಆಗಿ ಹೋಗ್ಬೇಕು. ನೋಡಿ, 2 ರೇಸ್ ಮೀಟ್ ಆಗ್ತಿದೆ. ಸೊ ದೇ ಆರ್ ಮೀಟಿಂಗ್ ಅಟ್ ಸಿ ಹತ್ರ ಮೀಟ್ ಆಗ್ತಿದೆ. 2 ರೇಸ್ ಮೀಟ್ ಆಗ್ತಿರೋದು. ಕ್ಲಿಯರ್ ಆಗ್ತಿದ್ಯಾ? ಸೊ ನಾನು ಇಲ್ಲಿ ಸ್ಕೇಲ್ ಯೂಸ್ ಮಾಡ್ತಿಲ್ಲ, ಕರೆಕ್ಟ್ ಆಗಿ ಒಂದ್ ಸ್ವಲ್ಪ ಇದಾಗ್ತಿದೆ. ಬಟ್ ಇಫ್ ಯು ಯೂಸ್ ಸ್ಕೇಲ್, ಎಸ್ ಡೆಫಿನೆಟ್ಲಿ ಇಟ್ ಲುಕ್ ಕರೆಕ್ಟ್ಲಿ ಅಂಡ್ ಇಟ್ ವಿಲ್ ಕಮ್ ಅಟ್ ಪರ್ಟಿಕ್ಯುಲರ್ ಪೊಸಿಷನ್. ಈಗ ನೋಡಿ, ಒಂದು ರೇ ಹೇಗ್ ಬಂತು? ಪ್ಯಾರಲಲ್ ಆಗಿ ಬಂತು. ಸೊ ಪ್ಯಾರಲಲ್ ಆಗಿ ಬಂದ್ರೆ ಹೇಗೆ ರಿಫ್ಲೆಕ್ಟ್ ಆಗ್ಬೇಕು? ಎಫ್ ಇಂದ ರಿಫ್ಲೆಕ್ಟ್ ಆಗ್ಬೇಕಾಯ್ತು. ಇನ್ನೊಂದು ಎಫ್ ಇಂದ ಬಂತು, ಎಫ್ ಇಂದ ಬಂದಿದ್ದು ಪ್ಯಾರಲಲ್ ಆಗಿ ರಿಫ್ಲೆಕ್ಟ್ ಆಯ್ತು. ಸೊ 2 ರೇಸ್ ಎಲ್ಲಿ ಮೀಟ್ ಆಯ್ತು? ಅಟ್ ಸಿ ಅಲ್ಲೇನೆ. ಸೊ ಹಾಗಾದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ ದಿಸ್ ಇಸ್ ಅನ್ ಎ ಬಿ ಅಂತ ತಗೊಂಡ್ರೆ, ಆಬ್ಜೆಕ್ಟ್ ನ ನೀವು ಬೇಕಾದ್ರೆ ಸೊ ಎ ಬಿ ಅಂತ ಬರೆದ್ರೆ ದಿಸ್ ಇಸ್ ಎ ಡ್ಯಾಶ್ ಬಿ ಡ್ಯಾಶ್ ಅಂತ ಬರೀಬಹುದು. ಓಕೆ, ಇನ್ವರ್ಟ್ ಆಗಿರೋದ್ರಿಂದ. ಸೊ ಈಗ ಆಬ್ಜೆಕ್ಟ್ ಎಲ್ಲಿ ಇಟ್ವಿ ನಾವು? ಆಬ್ಜೆಕ್ಟ್ ಅಟ್ ಸಿ. ಇಮೇಜ್ ಎಲ್ಲಿ ಬಂತು? ಇಮೇಜ್ ಅಟ್ ಸಿ. ಓಕೆ, ನೇಚರ್ ಏನ್ ಬರೀತೀರಾ? ನೇಚರ್ ಇಟ್ ಇಸ್ ರಿಯಲ್. ಎಸ್, 2 ರೇಸ್ ಮೀಟ್ ಆಗ್ತದೆ, ರಿಯಲ್. ಇನ್ವರ್ಟ್ ಆಗಿದೆ, ಉಲ್ಟಾ ಇದೆ. ಜೊತೆಗೆ 2 ಒಂದೇ ಪ್ಲೇಸ್ ಅಲ್ಲಿ ಬಂದಿರೋದ್ರಿಂದ ದೇ ವಿಲ್ ಬಿ ಸೇಮ್ ಸೈಜ್. ಕ್ಲಿಯರ್ ಆಯ್ತಾ? ದಿಸ್ ಇಸ್ ದ ನೇಚರ್ ವೆನ್ ಆಬ್ಜೆಕ್ಟ್ ಇಸ್ ಕೆಪ್ಟ್ ಅಟ್ ಸಿ. ಕ್ಲಿಯರ್? ಎಸ್. ಗೋಯಿಂಗ್ ಫಾರ್ ನೆಕ್ಸ್ಟ್ ಒನ್. ಈಗ ಸಿ ಇಂದ ಮುಂದಕ್ಕೆ ಬರ್ತೀನಿ, ಬಿಟ್ವೀನ್ ಬರ್ತೀನಿ. ಈಗ ಆಬ್ಜೆಕ್ಟ್ ಬಿಟ್ವೀನ್ ಸಿ ಅಂಡ್ ಎಫ್. ಸಿ ಇಂದ ಮುಂದಕ್ಕೆ ಬರ್ಬೇಕು ಇವಾಗ. ಹೌದಾ? ಎಸ್, ಬಂದೆ. ಈಗ ಮತ್ತೆ ರೇಸ್ ನೋಡ್ಕೊಳ್ಳಿ. ಒಂದು ಪ್ಯಾರಲಲ್ ಆಗಿ ಹೋಗುತ್ತೆ, ಇನ್ನೊಂದು ನೋಡಿ ಈ ತರ ಸಿ ಇಂದ ಡೈರೆಕ್ಟ್ ಆಗಿ ಹೋಗುತ್ತೆ. ನೋಡಿ, ಈ ತರ ಹೋಗುತ್ತೆ ಸಿ ಇಂದ. ನೋಡ್ಕೊಳ್ಳಿ. ಕ್ಲಿಯರ್ ಆಯ್ತಾ? ಹೀಗೆ ಹೋಗ್ತೇವೆ ಸಿ ಇಂದ. ಒಂದು ಪ್ಯಾರಲಲ್ ಆಗಿ ಹೋಯ್ತು, ಇನ್ನೊಂದು ಸಿ ಇಂದ ಹೋಯ್ತು. ಈಗ ನಮ್ಮ ಪ್ರಕಾರ ಪ್ಯಾರಲಲ್ ಆಗಿ ಅಂದ್ರೆ ಹೇಗೆ ಹೋಗ್ಬೇಕು? ಎಫ್ ಇಂದ ರಿಫ್ಲೆಕ್ಟ್ ಆಗ್ಬೇಕು.
ಸಿ ಇಂದ ಹೋದ್ರೆ ಹೇಗಾಗ್ಬೇಕು, ಸಿ ಇಂದಾನೇ ರಿಫ್ಲೆಕ್ಟ್ ಆಗ್ಬೇಕು. ನೋಡಿ ಎರಡು ಒಂದ್ ಕಡೆ ಮೀಟ್ ಆಗ್ತಿದೆ, ಆ ಮೀಟ್ ಆಗಿರೋ ಪಾಯಿಂಟ್ ಹತ್ರ ನಾವು ಇಮೇಜ್ ತಗೊಂಡ್ರೆ ನೋಡಿ ಇವಾಗ ಅಬ್ಸರ್ವ್ ಮಾಡ್ತಾ ಬನ್ನಿ. ಸೊ ಆಬ್ಜೆಕ್ಟ್ ಎಲ್ಲಿಟ್ವಿ ನಾವು ಇವಾಗ, ಆಬ್ಜೆಕ್ಟ್ ಈಸ್ ಬಿಟ್ವೀನ್ ಸಿ ಅಂಡ್ ಎಫ್. ನಾವು ಇಮೇಜ್ ನೋಡಿ, ಇಮೇಜ್ ಬಿಯಾಂಡ್ ಸಿ ನೋಡಿ, ಇಲ್ಲಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಬೋದು. ಬಿಯಾಂಡ್ ಸಿ ಅಲ್ಲಿ ಇಟ್ರೆ ಬಿಟ್ವೀನ್ ಸಿ ಅಂಡ್ ಎಫ್ ಬರುತ್ತೆ, ಬಿಟ್ವೀನ್ ಸಿ ಅಂಡ್ ಎಫ್ ಇಟ್ರೆ ಬಿಯಾಂಡ್ ಬರುತ್ತೆ. ಈ ತರ ಸ್ವಲ್ಪ ಈಸಿಯಾಗಿ ನೆನ್ಪಿಟ್ಕೋಬಹುದು ನೀವು, ಹೌದಾ? ಸೊ ಈಗ ನೇಚರ್ ಬರೆಯೋಣ. ನೇಚರ್ ಅಂತಂದ್ರೆ ಎರಡು ರೇಸ್ ಮೀಟ್ ಆಗ್ತಿದ್ಯಾ? ಎಸ್, ರಿಯಲ್. ಬಟ್ ಇಮೇಜ್ ಏನಾಗಿದೆ? ಉಲ್ಟಾ, ಸೊ ಇನ್ವರ್ಟ್. ಬಟ್ ನೋಡಿ ಆಬ್ಜೆಕ್ಟ್ ಇಂತ ಸೈಜ್ ಏನಾಗಿದೆ? ಜಾಸ್ತಿ ಆಗಿದೆ. ಸೊ ಎನ್ಲಾರ್ಜ್ ಅಂತ ಬರಿತೀವಿ. ಬಿಗ್ಗರ್ ಸ್ಮಾಲರ್ ಅಂತ ಬರೀಕೂಡ್ದು. ಯು ಹ್ಯಾವ್ ಟು ಯೂಸ್ ಸಮ್ ಪರ್ಟಿಕ್ಯುಲರ್ ವರ್ಡ್ ಹಿಯರ್. ಇಫ್ ಇಟ್ ಇಸ್ ಸ್ಮಾಲರ್, ಯು ಆರ್ ಗೋಯಿಂಗ್ ಟು ರೈಟ್ ಇಟ್ ಆಸ್ ಡಿಮಿನಿಶ್ಡ್. ಇಫ್ ಇಟ್ ಇಸ್ ಬಿಗರ್ ಒನ್, ಯು ಆರ್ ಗೋಯಿಂಗ್ ಟು ರೈಟ್ ಇಟ್ ಆಸ್ ಎನ್ಲಾರ್ಜ್. ಕ್ಲಿಯರ್ ಆಯ್ತಾ? ನೋಡಿ ಒಂದೊಂದು ಸ್ಟೆಪ್ ಮುಂದೆ ಬಂದಿದ್ದಂಗೆ ಇಮೇಜು ಒಂದೊಂದು ಸ್ಟೆಪ್ ಹಿಂದೆ ಹೋಗುತ್ತೆ. ಕ್ಲಿಯರ್ ಆಯ್ತು ಅನ್ಕೋತೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಬರೋಣ. ಅಟ್ ಎಫ್. ಈಗ ಅಟ್ ಎಫ್ ಬಂದ್ವಿ. ಇವಾಗ ಅಟ್ ಎಫ್, ಓಕೆ, ಮುಂದಕ್ಕೆ ಬಂದ್ವಿ. ಈಗ ಮತ್ತೆ ನಮ್ಮ ಪ್ರಕಾರ ಏನಾಗಿದೆ? ಒಂದು ರೇ ಪ್ಯಾರಲ್ ಆಗಿ ಬರಬೇಕು, ಇನ್ನೊಂದು ಹೇಗೆ ಹೋಗ್ಬೇಕು? ಸಿ ಇಂದ ಹೋಗ್ಬೇಕು. ಈ ತರ, ಓಕೆ, ಸಿ ಇಂದ ಹೋಗ್ಬೇಕು. ಈಗ ನಮ್ಮ ಪ್ರಕಾರ ಪ್ಯಾರಲ್ ಆಗಿ ಬಂದ್ರೆ ಹೇಗೆ ಹೋಗ್ಬೇಕು? ಎಫ್ ಇಂದ ಹೋಗ್ಬೇಕು. ಸಿ ಇಂದ ಹೋದ್ರೆ ಏನಾಗ್ಬೇಕು? ಸಿ ಇಂದಾನೇ ಹೋಗ್ಬೇಕು. ನೋಡಿ ಇವೆರಡು ಎಲ್ಲೋ ಒಂದ್ ಕಡೆ ಮೀಟ್ ಆಗತ್ತೆ ಅಂತ ನಾವು ಅನ್ಕೋಬಹುದು. ಓಕೆ, ಆಸ್ ದೇ ಆರ್ ನಾಟ್ ಸೋ ಮಚ್, ಎಲ್ಲೋ ಒಂದ್ ಕಡೆ ಮೀಟ್ ಆಗತ್ತೆ ಅಂತ ಹೇಳಿ. ಸೊ ಹಾಗಾದ್ರೆ ಏನಂತ ಹೇಳ್ಬೋದು? ಎಲ್ಲೋ ಒಂದ್ ಕಡೆ ಮೀಟ್ ಆಗತ್ತೆ ಅಂದ್ರೆ ದಟ್ ಪೊಸಿಷನ್ ಹೌ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಆಸ್ ಇನ್ಫಿನಿಟಿ ಅಲ್ವಾ? ಸೊ ಹಾಗಾದ್ರೆ ನೋಡಿ ಆಬ್ಜೆಕ್ಟ್ ಅಟ್ ಎಫ್. ನೋಡಿ ಇಲ್ಲೂ ಅಷ್ಟೇ ರಿವರ್ಸ್. ಇಮೇಜ್ ಇನ್ಫಿನಿಟಿಲಿದ್ದಾಗ ನೋಡಿ, ಆಬ್ಜೆಕ್ಟ್ ಇನ್ಫಿನಿಟಿಲಿದ್ದಾಗ ಇಮೇಜ್ ಎಫ್ ಅಲ್ಲಿ ಬಂತು. ಈಗ ಆಬ್ಜೆಕ್ಟ್ ಅಟ್ ಎಫ್ ಅಲ್ಲಿ ಇದ್ದಾಗ ಇಮೇಜ್ ಅಟ್ ಇನ್ಫಿನಿಟಿ, ಅಲ್ಲಿ ರಿವರ್ಸ್ ಆಯ್ತು ನೋಡಿ, ಚೇಂಜ್ ಆಯ್ತು. ಸೊ ಇಮೇಜ್ ಬಂದು ಎಲ್ಲಿ ಬರುತ್ತೆ? ಇಟ್ ವಿಲ್ ಕಮ್ ಅಟ್ ಇನ್ಫಿನಿಟಿ. ನೋಡಿ ಇನ್ಫಿನಿಟಿ. ಕ್ಲಿಯರ್? ಸೊ ವಾಟ್ ಇಸ್ ದ ನೇಚರ್ ಏನ್ ಬರೀತೀರಾ? ಎಸ್, ಟೂ ರೇಸ್ ಒಂದ್ ಕಡೆ ಹೋಗಿ ಮೀಟ್ ಆಗೇ ಆಗತ್ತೆ. ಸೊ ರಿಯಲ್. ಸೊ ಅಲ್ಲಿ ಬಂದಿರುವಂತದ್ದು ರಿಯಲ್ ಜೊತೆ ಯಾವಾಗ ಏನಾಗಿರ್ಬೇಕು? ಇನ್ವರ್ಟೇ ಆಗಿರ್ಬೇಕು. ಬಟ್ ನೋಡಿ ಇದಕ್ಕಿಂತ ಏನಾಗಿರುತ್ತೆ? ಹೈಲಿ ಎನ್ಲಾರ್ಜ್. ನೋಡಿ ಹೈಲಿ ಎನ್ಲಾರ್ಜ್ ಏನ್ ಹಾಗಂದ್ರೆ, ಹೈಲಿ ಎನ್ಲಾರ್ಜ್ ಅಂದ್ರೆ ಬಿಗ್ಗರ್ ಒನ್, ಇನ್ನೂ ಜಾಸ್ತಿ ಆಗಿರುತ್ತೆ ಅಂತ ಹೇಳಿ ಅರ್ಥ. ಕ್ಲಿಯರ್ ಆಯ್ತಾ? ಸೊ ಫಸ್ಟ್ ಪೊಸಿಷನ್ ಅಟ್ ಇನ್ಫಿನಿಟಿಲಿ ಇಟ್ವಿ. ನೆಕ್ಸ್ಟ್ ಬಿಯಾಂಡ್ ಸಿ, ಅಟ್ ಸಿ, ಬಿಟ್ವೀನ್ ಸಿ ಅಂಡ್ ಎಫ್, ಅಟ್ ಎಫ್ ಆಯ್ತು. ನಾವು ಗೋಯಿಂಗ್ ಫಾರ್ ಲಾಸ್ಟ್ ಪೊಸಿಷನ್. ನೋಡಿ ಬಿಟ್ವೀನ್. ಈಗ ಎಲ್ಲಿ ಬರ್ತಿದ್ದೀನಿ? ಬಿಟ್ವೀನ್ ಎಫ್ ಅಂಡ್ ಪಿ. ನೋಡಿ ಇನ್ನೊಂದು ಸ್ಟೆಪ್, ಬಿಟ್ವೀನ್ ಎಫ್ ಅಂಡ್ ಪಿ. ನೋಡಿ ಇಲ್ಲಿ ಬರುವಂತ ರೇ ಹೇಗಾಗಿರುತ್ತೆ ಅಂತಂದ್ರೆ, ಸೊ ಒಂದು ಡೈರೆಕ್ಟ್ ಆಗಿ ಪೋಲ್ ಹತ್ರ ಹೊಟ್ಟೋಗುತ್ತೆ. ನೋಡಿ ಡೈರೆಕ್ಟ್ ಆಗಿ ಪೋಲು, ಇನ್ನೊಂದು ಆಸ್ ಇಟ್ ಈಸ್ ಸಿ ಇಂದ ಬರುತ್ತೆ. ಕ್ಲಿಯರ್ ಆಯ್ತಾ? ಒಂದು ಡೈರೆಕ್ಟ್ ಆಗಿ ಪೋಲು, ಇನ್ನೊಂದು ಸಿ. ಸೊ ನಿಮಗೆ ಗೊತ್ತಿದೆ, ಡೈರೆಕ್ಟ್ ಆಗಿ ಪೋಲ್ ಹತ್ರ ಬಂದ್ರೆ ಅದು ಅಷ್ಟೇ ಆಂಗಲ್ ನ ಫಾರ್ಮ್ ಮಾಡಿ ಈ ಕಡೆ ಏನಾಗತ್ತೆ? ಇಟ್ ವಿಲ್ ರಿಫ್ಲೆಕ್ಟ್. ಸೊ ಸಿ ಇಂದ ಹೋಗಿರೋದು ಎಲ್ಲಿ ಹೋಗುತ್ತೆ? ಸಿ ಇಂದ ವಾಪಸ್ ಹೋಗುತ್ತೆ. ನೋಡಿ ಇವೆರಡು ನಾವು ಎಷ್ಟೇ ಎಕ್ಸ್ಟೆಂಡ್ ಮಾಡಿದ್ರು ಮೀಟ್ ಆಗತ್ತಾ? ನೋ, ಮೀಟ್ ಆಗೋದೇ ಇಲ್ಲ. ಬಟ್ ನಾವೇನ್ ಮಾಡ್ಬೇಕು? ಎರಡು ರೇಸ್ ನ ಮೀಟ್ ಮಾಡಿಸ್ಲೇಬೇಕು. ಅವಾಗ ನಾವೇನ್ ಮಾಡ್ತೀವಿ? ಇಲ್ಲಿ ಎಕ್ಸ್ಟೆಂಡ್ ಮಾಡ್ತೀವಿ. ನೋಡಿ ಇಲ್ಲಿ ಎಕ್ಸ್ಟೆಂಡ್ ಮಾಡಿದಾಗ ಎಲ್ಲಿ ಬರ್ತಿದೆ? ಇಲ್ಲಿ ಬರ್ತಿದೆ. ಸೊ ಅವು ಮೀಟ್ ಆಗ್ತಿಲ್ಲ. ನಾವು ಒಂದ್ ಕಡೆ ವಿ ಆರ್ ಎಕ್ಸ್ಟೆಂಡಿಂಗ್ ದೋಸ್ ದೆಮ್ ಅಂಡ್ ವಿ ಆರ್ ಟೆಲ್ಲಿಂಗ್ ದಟ್ ದೇ ಕ್ಯಾನ್ ಮೀಟ್ ಅಟ್ ಒನ್ ಪಾಯಿಂಟ್. ಹಾಗೆ ನೋಡ್ತಾ ಬನ್ನಿ. ಸೊ ನಾವ್ ಇವಾಗ ಆಬ್ಜೆಕ್ಟ್ ನೋಡಿ, ಆಬ್ಜೆಕ್ಟ್ ಎಲ್ಲಿ ಇಟ್ವಿ? ಆಬ್ಜೆಕ್ಟ್ ಈಸ್ ಬಿಟ್ವೀನ್. ನೋಡಿ ಬಿಟ್ವೀನ್ ಎಫ್ ಅಂಡ್ ಪಿ. ಓಕೆನಾ? ಬಟ್ ಇವಾಗ ಇಮೇಜ್ ಎಲ್ಲಿ ಬಂದಿದೆ? ಬಿಹೈಂಡ್ ಮಿರರ್ ಹಿಂಭಾಗ ಬಂದಿದೆ. ಸೊ ಬಿಹೈಂಡ್ ಮಿರರ್ ಅಲ್ಲಿ ಯಾವುದೇ ಪೊಸಿಷನ್ ಇಲ್ಲ, ಬಿಹೈಂಡ್ ಮಿರರ್. ನೇಚರ್ ಬರೆಯೋಣ. ಈಗ ನೇಚರ್ ನೋಡಿ, ಎರಡು ರೇಸ್ ಮೀಟ್ ಆಗಿದೆಯಾ ಇಲ್ಲಿ? ಇಲ್ಲ. ಹಾಗಾದ್ರೆ ಇಟ್ ಇಸ್ ವರ್ಚುಯಲ್. ನೋಡಿ ದೇ ಆರ್ ವರ್ಚುಯಲ್. ಕ್ಲಿಯರ್ ಆಯ್ತಾ? ನೋಡಿ ಆಬ್ಜೆಕ್ಟ್ ಹೆಂಗಿದೆಯೋ ಇಮೇಜು ಹಾಗೆ ಬಂದಿದೆ, ಅಪ್ರೈಟ್. ಸೊ ಹಾಗಾದ್ರೆ ಇದನ್ನ ವರ್ಚುಯಲ್ ಜೊತೆ ಎರೆಕ್ಟ್ ಬರ್ಬೇಕು. ಎರೆಕ್ಟ್ ಅಂದ್ರೆ ಸ್ಟ್ರೈಟ್, ಅಪ್ರೈಟ್ ಅಂತ. ಸೊ ನೇಚರ್ ನೋಡಿ, ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಎನ್ಲಾರ್ಜ್. ಕ್ಲಿಯರ್ ಆಯ್ತಾ? ನೋಡಿ 5 ಕೇಸಲ್ಲಿ ಏನಾಯ್ತು? ರಿಯಲ್ ಇನ್ವರ್ಟ್ ಬಂತು. ಲಾಸ್ಟ್ ಕೇಸ್ ಎಲ್ಲಿ ನೀವು ಬಿಟ್ವೀನ್ ಎಫ್ ಅಂಡ್ ಪಿ ಅಲ್ಲಿ ಬಂದ್ರೋ ಆ ಕೇಸಲ್ಲಿ ಏನಾಯ್ತು? ದೋಸ್ ಟೂ ರೇಸ್ ಡಸ್ ನಾಟ್ ಮೀಟ್. ಸೊ ಅಲ್ಲಿ ನಾವೇನ್ ಮಾಡ್ತೀವಿ? ಆರ್ ಗೋಯಿಂಗ್ ಟು ಎಕ್ಸ್ಟೆಂಡ್ ದೀಸ್ ಟೂ ಲೈನ್ಸ್, ಇಲ್ಲಿ ಬರಬಹುದು ಅಂತ ಹೇಳಿ ಹೇಳ್ತೀವಿ. ಸೊ ದೀಸ್ ಟೈಪ್ ಆಫ್ ಇಮೇಜಸ್ ವಿ ಕಾಲ್ ಇಟ್ ಆಸ್ ವರ್ಚುವಲ್ ಇಮೇಜ್ ಅಂಡ್ ದೇ ಆರ್ ಎರೆಕ್ಟ್ ಅಂಡ್ ದೇ ಆರ್ ಎನ್ಲಾರ್ಜ್. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತು ಅನ್ಕೋತೀನಿ. ಸೊ ನೋಡಿ ಇನ್ನೊಂದ್ಸರಿ ನೋಡ್ಕೊಂಬಿಡಿ. ಫಸ್ಟ್ ಪೊಸಿಷನ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಆಸ್ ಅಟ್ ಇನ್ಫಿನಿಟಿ. ಇನ್ಫಿನಿಟಿಯಿಂದ ಬರುವಂತ ರೇಸ್ ಎಲ್ಲ ಹೇಗಿರುತ್ತೆ? ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಪ್ಯಾರಲಲ್ ಆಗಿ ಬಂದ್ರೆ ನಮ್ಮ ರೂಲ್ ಪ್ರಕಾರ ಏನು? ಎವ್ರಿಥಿಂಗ್ ಮಸ್ಟ್ ರಿಫ್ಲೆಕ್ಟ್ ಫ್ರಮ್ ಎಫ್.
ಸೊ ಹಾಗಾದ್ರೆ ಅಲ್ಲಿ ಏನಾಯ್ತು, ಎಲ್ಲಾ ರೇಸು ಎಲ್ಲಿ ಮೀಟ್ ಆಯ್ತು, ಎಫ್ ಹತ್ರ. ಹಾಗಾದ್ರೆ ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ, ಇಮೇಜ್ ಇಸ್ ಅಟ್ ಎಫ್, ನೇಚರ್ ಏನಾಯ್ತು, ರಿಯಲ್ ಇನ್ವರ್ಟ್ ಪಾಯಿಂಟ್ ಸೈಜ್. ನೋಡಿ ಇಮೇಜ್ ಕೂಡ ಸೈಜ್ ಏನಾಯ್ತು, ಜಾಸ್ತಿ ಆಯ್ತು, ಪಾಯಿಂಟ್ ಸೈಜ್. ಸೆಕೆಂಡ್, ನೆಕ್ಸ್ಟ್ ಮುಂದಕ್ಕೆ ಬಂದ್ವಿ ಒಂದ್ ಸ್ವಲ್ಪ ಆಬ್ಜೆಕ್ಟ್ ಅಂದ್ರೆ ಬಿಯಾಂಡ್ ಸಿ. ಓಕೆ, ಬಿಯಾಂಡ್ ಸಿ ಅಲ್ಲಿ ಇಟ್ಟಾಗ 2 ರೇಸ್ ಪಾಸ್ ಆಯ್ತು, ಒಂದು ಪ್ಯಾರಲಲ್ ಆಗಿ ಬಂತು, ಇನ್ನೊಂದು ಸಿ ಇಂದ ಹೋಯ್ತು. ಪ್ಯಾರಲಲ್ ಆಗಿ ಬಂದ್ರೆ ಎಲ್ಲಿಂದ ಬರಬೇಕು, ಎಫ್ ಇಂದ ಬರಬೇಕು, ಸಿ ಇಂದ ದ ಸೇಮ್ ಪೊಸಿಷನ್ ಸಿ, ಇಟ್ ವಿಲ್ ರಿಫ್ಲೆಕ್ಟ್. ಎರಡು ಎಲ್ಲಿ ಮೀಟ್ ಆಯ್ತು, ಬಿಟ್ವೀನ್ ಸಿ ಅಂಡ್ ಎಫ್. ಕ್ಲಿಯರ್ ಆಯ್ತಾ, ಬಿಟ್ವೀನ್ ಸಿ ಅಂಡ್ ಎಫ್. ಹಾಗಾದ್ರೆ ಇಮೇಜ್ ಫಾರ್ಮ್ ಬಿಟ್ವೀನ್ ಸಿ ಅಂಡ್ ಎಫ್. ವಾಟ್ ಇಸ್ ದ ನೇಚರ್, ರಿಯಲ್ ಇನ್ವರ್ಟ್ ಡಿಮಿನಿಶ್ಡ್ ಆಯ್ತು. ಈಗ ಮತ್ತೆ ವಿ ಕೇಮ್ ಅಟ್ ಸಿ. ಈಗ ಸಿ ಹತ್ರನೇ ಇಟ್ಟಿರೋದ್ರಿಂದ ವಿ ಕೆನಾಟ್ ಪಾಸ್ ಥ್ರೂ ಫ್ರಮ್ ಸಿ. ಒಂದು ಪ್ಯಾರಲಲ್ ಆಗಿ ಬರುತ್ತೆ, ಒಂದು ಎಫ್ ಇಂದ ಬರುತ್ತೆ. ಪ್ಯಾರಲಲ್ ಆಗಿ ಬಂದ್ರೆ ಎಫ್ ಇಂದ ಬಂದ್ರೆ ಪ್ಯಾರಲಲ್. ಸೊ ಅವೆರಡು ಎಲ್ಲಿ ಮೀಟ್ ಆಯ್ತು, ಅಟ್ ಸಿ. ಸೊ ಅಲ್ಲಿ ಏನಾಯ್ತು ನೋಡಿ, ಆಬ್ಜೆಕ್ಟ್ ಇಸ್ ಆಲ್ಸೋ ಅಟ್ ಸಿ, ಇಮೇಜ್ ಇಸ್ ಆಲ್ಸೋ ಅಟ್ ಸಿ. ಸೊ ವಾಟ್ ಇಸ್ ದ ನೇಚರ್, ರಿಯಲ್ ಇನ್ವರ್ಟ್ ಸೇಮ್ ಸೈಜ್. ಈಗ ಇನ್ನೊಂಚೂರು ಮುಂದೆ ಬಂದ್ವಿ, ಬಿಟ್ವೀನ್ ಸಿ ಅಂಡ್ ಎಫ್. So between C and F ಬಂದಾಗ yes, one ray is parallel, another from C. So they both meet beyond C. ನೋಡಿ between ಬಂದಾಗ beyond ಬರಬೇಕು, beyond ಬಂದಾಗ between ಬರಬೇಕು. ಅದೊಂದು ನೆನ್ಪಿಟ್ಕೊಳ್ಳಿ. ಅಲ್ಲಿ ನೇಚರ್ ಏನಾಯ್ತು, ರಿಯಲ್ ಇನ್ವರ್ಟ್ ಎನ್ಲಾರ್ಜ್. ನೆಕ್ಸ್ಟ್ ಪೊಸಿಷನ್ ಅಟ್ ಎಫ್ ಬಂದಾಗ ಒನ್ ಇಸ್ ರೇ ಅಟ್ ಪ್ಯಾರಲಲ್, ಅನದರ್ ಒನ್ ಫ್ರಮ್ ಸಿ. ಅಲ್ಲಿ ಏನಾಯ್ತು, ದೇ ಮೀಟ್ ಅಟ್ ಇನ್ಫಿನಿಟಿ. ಎರಡು ರೇಸ್ ಏನಾಯ್ತು, ದೇ ವಿಲ್ ಮೀಟ್ ಅಟ್ ಇನ್ಫಿನಿಟಿ. ಸೊ ಆಬ್ಜೆಕ್ಟ್ ನ ಎಫ್ ಹತ್ರ ಇಟ್ರೆ ಇನ್ಫಿನಿಟಿ, ಅದೇ ಇನ್ಫಿನಿಟಿ ಹತ್ರ ಇಟ್ರೆ ಎಫ್ ಹತ್ರ. ಅಲ್ಲೇನಾಯ್ತು, ಹೈಲಿ ಎನ್ಲಾರ್ಜ್ಡ್. ಕ್ಲಿಯರಾ? ಲಾಸ್ಟ್ ಕೇಸ್ ನೋಡಿ, ಬಿಟ್ವೀನ್ ಎಫ್ ಅಂಡ್ ಪಿ. ಸೊ ಇಲ್ಲಿ ಏನಾಯ್ತು, 2 rays, one is directly striking the pole of the mirror and another one it will go through C. So pole of the mirror ಅಂದ್ರೆ ಗೊತ್ತಿದೆ, same angle it has to make with principal axis and it has to reflect. So ಹಾಗಾದ್ರೆ ಏನಾಯ್ತು, they will not meet. ಆದ್ರೆ ನಾವಿಲ್ಲಿ ನೋಡಿ, if I take the opposite, meet ಮಾಡಿದ್ರೆ it comes behind the mirror. So it is virtual, erect and enlarge. ಕ್ಲಿಯರ್ ಆಯ್ತಾ? ಇದಿಷ್ಟು ಕಾನ್ಕೇವ್ ಮಿರರ್. ನೋಡಿ, ಕಾನ್ವೆಕ್ಸ್ ಮಿರರ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಕಾನ್ವೆಕ್ಸ್ ಮಿರರ್ ಬಗ್ಗೆ ಕೇಳೋದು ತುಂಬಾ ರೇರು. ಈ 6 ಕೇಸಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ಕಾನ್ಕೇವ್ ಮಿರರ್. ಸೊ ನಾವು ವಿ ಆರ್ ಗೋಯಿಂಗ್ ಫಾರ್ ಲೆನ್ಸ್. ನೆಕ್ಸ್ಟ್ ಲೆನ್ಸ್ ಕೇಸಸ್ ಇರೋ ಲೆನ್ಸ್ ನೇ ಕನ್ಸಿಡರ್ ಮಾಡಿದೀನಿ, ಬಿಕಾಸ್ ನಿಮಗೆ ಕೊಡೋದು ಈ ಲೆನ್ಸ್ ಅಲ್ಲೇ. ಇಲ್ಲೂ ಅಷ್ಟೇ, ಆಸ್ ಐ ಟೋಲ್ಡ್ ಯು ಬಿಫೋರ್ ರೈಟಿಂಗ್ ದಿ ರೇ ಡಯಾಗ್ರಾಮ್, ಯು ಮಸ್ಟ್ ನೋ ದಿ ರೂಲ್ಸ್ ಗೊತ್ತಿರಬೇಕು. ಓಕೆ, ಆಕ್ಚುಲಿ ತುಂಬಾ ಸಿಂಪಲ್ ರೂಲ್ಸ್, ತುಂಬಾ ಈಸಿಯಾಗಿ ನೀವು ನೆನ್ಪಿಟ್ಕೋಬಹುದು. ಆಸ್ ಯು ನೋ ದಟ್ ದ ಫಸ್ಟ್ ರೂಲ್ ನೋಡಿ, ಇದನ್ನ ನೋಡಿ, ಇಲ್ಲಿ ಅಪರ್ಚರ್ ಕೂಡ ತಗೊಳ್ಬೇಕಾಗತ್ತೆ. ನೋಡಿ, ಈ ತರ ಹಾಕೊಂಡ್ಬಿಡಿ, ಬಿಕಾಸ್ ಇಲ್ಲಿ ರೇ ಏನಾಗುತ್ತೆ, ಇಟ್ ವಿಲ್ ಕಂಟಿನ್ಯೂ. ಇಲ್ಲಿ ಯಾಕೆ ಈ ತರ ಹಾಕೋಬೇಕು ಅಂತ ಹೇಳ್ತೀನಿ, ಬಿಕಾಸ್ ಸ್ಟ್ರೈಕ್ ಆಗಿದ್ದು ಇಲ್ಲಿ ಸ್ಟಾಪ್ ಆಗಿ ಆಮೇಲೆ ರಿಫ್ರಾಕ್ಟ್ ಆಗ್ಬೇಕು. ಓಕೆ, ಸೊ ಇದು ಅಪರ್ಚರ್ ಬರ್ಕೊಂಬಿಡಿ ಈ ತರ. ನೋಡಿ, ಇದನ್ನು ಅಷ್ಟೇ, ಯು ಕ್ಯಾನ್ ಯೂಸ್ ಪ್ರೊಟ್ರಾಕ್ಟರ್ ಅಂಡ್ ಯು ಕ್ಯಾನ್ ಡ್ರಾ ದೀಸ್ ಲೆನ್ಸ್. ಸೊ ನೋಡಿ, ಫಸ್ಟ್ ರೂಲ್ ಏನಪ್ಪಾ ಅಂತಂದ್ರೆ, ವೆನ್ ಅ ರೇ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ನೋಡಿ, ಅರ್ಥ ಮಾಡ್ಕೊಳ್ಳಿ, ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಇದು ರಿಫ್ರಾಕ್ಟ್ ಆಗ್ಬೇಕಲ್ವಾ, ಬೆಂಡ್ ಆಗ್ಬೇಕು. ಬೆಂಡ್ ಹೇಗಾಗುತ್ತೆ, F2 ಇಂದ ಆಗುತ್ತೆ. ನೋಡಿ, ಈ ಕಡೆ ಬರ್ಕೋಬೇಕಾದ್ರೆ ನೋಡಿ, ಇದು ಆಪ್ಟಿಕ್ ಸೆಂಟರ್ ಅಂತ, ದಿಸ್ ಇಸ್ ಆಪ್ಟಿಕ್ ಸೆಂಟರ್. ನೋಡಿ, ದ ಸೆಂಟರ್ ಆಫ್ ಲೆನ್ಸ್ ವಿ ಕಾಲ್ ಇಟ್ ಆಸ್ ಆಪ್ಟಿಕ್ ಸೆಂಟರ್ O. ಈ ಸೈಡ್ F1 to F1, F2 to F2 ಅಂತ ಬರ್ಕೋಬೇಕಾಗತ್ತೆ. ಈಗ ಆಲ್ರೆಡಿ ಗೊತ್ತಿದೆ ನಿಮ್ಗೆ, ಬಟ್ ನಾನು ಇನ್ನೊಂದ್ಸರಿ ರೀಕಾಲ್ ಮಾಡ್ತಾ ಇದ್ದೀನಿ. ಆಮೇಲೆ ಈಕ್ವಲ್ ಡಿಸ್ಟೆನ್ಸ್ ಇರಲಿ, ಆಪ್ಟಿಕ್ ಸೆಂಟರ್ ಇಂದ F1 ಇಂದ F2, ಆಪ್ಟಿಕ್ ಸೆಂಟರ್ ಇಂದ ಈ ಕಡೆ F2 ಇಂದ 2F2 ಈಕ್ವಲ್ ಡಿಸ್ಟೆನ್ಸ್ ಇರಬೇಕು. ನೀವು ಮೆಷರ್ಮೆಂಟ್ ಅಲ್ಲಿ 2 ಸೆಂಟಿಮೀಟರ್ 3 ಸೆಂಟಿಮೀಟರ್ ಅಂತ ತಗೊಳ್ಳಿ. ಈಗ ನೋಡಿ, ಫಸ್ಟ್ ರೂಲ್ ಏನಪ್ಪಾ ಅಂತಂದ್ರೆ, ಇಫ್ ದ ರೇ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಇಟ್ ಹ್ಯಾಸ್ ಟು ರಿಫ್ರಾಕ್ಟ್ ಥ್ರೂ F2 ಇಂದಾನೆ ಬರಬೇಕು. ಕ್ಲಿಯರ್ ಆಯ್ತಾ? ಸೆಕೆಂಡ್ ರೂಲ್ ನೋಡಿ, ಇಫ್ ದ ರೇ ಇಸ್ ಪಾಸಿಂಗ್ ಥ್ರೂ F1 ಅಂದ್ರೆ ಪ್ರಿನ್ಸಿಪಲ್ ಫೋಕಸ್ ಇಂದ ಬಂದ್ರೆ ಈ ಕಡೆ ಪ್ಯಾರಲಲ್ ಆಗಿ ಹೋಗ್ಬೇಕು. ಎರಡು ರಿವರ್ಸ್ ನೋಡಿ, ಇಲ್ಲಿ ಪ್ಯಾರಲಲ್ ಆಗಿ ಬಂದ್ರೆ F2 ಇಂದ ಹೋಗ್ಬೇಕು, ಇಲ್ಲಿ F1 ಇಂದ ಬಂದ್ರೆ ಪ್ಯಾರಲಲ್ ಆಗಿ ಹೋಗ್ಬೇಕು. ಇಷ್ಟೇ. ಮೂರನೇದೇನಪ್ಪಾ ಅಂದ್ರೆ, ಇಫ್ ದ ರೇ ಇಸ್ ಪಾಸಿಂಗ್ ಥ್ರೂ ಆಪ್ಟಿಕ್ ಸೆಂಟರ್ ಡೈರೆಕ್ಟ್ ಆಗಿ ವಿತೌಟ್ ಡಿವಿಯೇಷನ್ ಇಟ್ ವಿಲ್ ಪಾಸ್. ಅಷ್ಟೇ. ಕ್ಲಿಯರ್ ಆಯ್ತಾ? ಸೊ ಫಸ್ಟ್ ರೂಲ್ ಏನು, ವೆನ್ ಅ ರೇ ಇಸ್ ಪಾಸಿಂಗ್, ನೋಡಿ ಫಸ್ಟ್ ರೂಲ್ ಏನು, ವೆನ್ ಅ ರೇ ಇಸ್ ಪಾಸಿಂಗ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಇಟ್ ವಿಲ್ ರಿಫ್ರಾಕ್ಟ್ ಥ್ರೂ F2. Second rule, if the ray is passing through F2 and it will refract through parallel to principal axis. Okay. If the ray is passing through optic center, it will pass without any deviation. ಯಾವುದೇ deviation ಇಲ್ಲದೆ ಮೂವ್ ಆಗುತ್ತೆ. ಒಂದೊಂದೇ positions ray diagram ನ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ತಾ ಬನ್ನಿ. First one, yes, as we said, as it is an infinity ಇಂದ ಬರೋದು. So ನಿಮ್ಮ ಪ್ರಕಾರ, yes, after writing this, you write it as aperture ಬರ್ಕೊಂಬಿಡಿ. So this will be optic center. ಈಗ ನಮ್ಗೆ ಇನ್ಫಿನಿಟಿಯಿಂದ ಬರೋ ರೇಸ್ ಎಲ್ಲ ಹೇಗಿರುತ್ತೆ ಅಂತ ಹೇಳಿದ್ದೆ, ಇಟ್ ವಿಲ್ ಬಿ ಪ್ಯಾರಲಲ್. ನೋಡಿ, ಇಲ್ಲಿ ಎಲ್ಲೋ ಇದೆ, ಅಲ್ಲಿಂದ ನೋಡಿ ಇಟ್ ವಿಲ್ ಕಮ್ ಲೈಕ್ ದಿಸ್, ಡಾಟೆಡ್ ಲೈನ್ ರೆಪ್ರೆಸೆಂಟ್ ಮಾಡಿ. ನೋಡಿ, ಇಲ್ಲಿಗೆ ಬಂದು ಅಪರ್ಚರ್ಗೆ ನಿಂತು ಬಿಡಬೇಕು. ಓಕೆ, ಅಪರ್ಚರಿಂದ ಮುಂದೆ ಡ್ರಾ ಮಾಡಬೇಡಿ. ಸೊ ಓಕೆ, ಅದೇ ತರ ಇಲ್ಲೂ ಅಷ್ಟೇ ಅಪರ್ಚರ್ಗೆ ಸ್ಟಾಪ್ ಮಾಡಿ. ಬಾಟಮ್ ಅಲ್ಲೂ ಬರುತ್ತೆ, ಇಲ್ಲಿ ನಾವು ಎಲ್ಲಿ ಬೇಕಾದ್ರೂ ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ಯಾರಲಲ್ ಆಗಿ ಬರುವಂತ ರೇಸ್. ಕ್ಲಿಯರ್ ಆಯ್ತಾ? ಈಗ ನಮ್ಮ ರೂಲ್ ನಂಬರ್ 1 ಪ್ರಕಾರ ಪ್ಯಾರಲಲ್ ಆಗಿ ಬಂದ್ರೆ ಎಲ್ಲಿಂದ ರಿಫ್ರಾಕ್ಟ್ ಆಗಬೇಕು, F2 ಇಂದ. ನೋಡಿ, ಹಿಂಗ್ ರಿಫ್ರಾಕ್ಟ್ ಆಯ್ತು. ಇಲ್ಲೂ ಅಷ್ಟೇ ಹಿಂಗ್ ರಿಫ್ರಾಕ್ಟ್ ಆಯ್ತು.
ಇಲ್ಲೂ ಅಷ್ಟೇ ಹಿಂಗೆ ರಿಫ್ರಾಕ್ಟ್ ಆಯಿತು, ಇಲ್ಲೂ ಅಷ್ಟೇ ಹಿಂಗೆ ರಿಫ್ರಾಕ್ಟ್ ಆಯಿತು. ಕ್ಲಿಯರ್ ಆಯ್ತಾ? ಹಾಗಾದ್ರೆ ಈ ಕೇಸಲ್ಲಿ ಏನಪ್ಪಾ ಅಂತಂದ್ರೆ ನೋಡಿ, ಈ ತರ ಡಾಟೆಡ್ ಲೈನ್ ತೋರಿಸಿ, ಡಾಟೆಡ್ ಲೈನ್ ರೆಪ್ರೆಸೆಂಟ್ ದಟ್ ಅನ್ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ ಅಂತ. ಇವಾಗ ಆಬ್ಜೆಕ್ಟ್ ನೋಡಿ, ಆಬ್ಜೆಕ್ಟ್ ಎಲ್ಲಿ ಇಟ್ಟಿದೀವಿ? ಅಟ್ ಇನ್ಫಿನಿಟಿ. ಕ್ಲಿಯರ್ ಆಯ್ತಾ? ಅಟ್ ಇನ್ಫಿನಿಟಿ. ಇಮೇಜ್ ಎಲ್ಲಿ ಬಂದಿದೆ? ಇಮೇಜ್ ಎಲ್ಲಿ ಬಂದಿದೆ? ಅಟ್ F2 ನೋಡಿ, F2 ಬಿಕಾಸ್ ಇಲ್ಲಿ ನಾವು ರಿಫ್ಲೆಕ್ಟ್ ಆಗ್ತಿಲ್ಲ, ರಿಫ್ರಾಕ್ಟ್ ಆಗಿ ಇನ್ನೊಂದು ಪೊಸಿಷನ್ಗೆ ಹೋಗ್ತಾ ಇದೆ. ಸೊ ಅಟ್ F2. ನೇಚರ್ ಏನ್ ಬರೀತೀರಾ? ನೇಚರ್ ನೋಡಿ, ಇದಕ್ಕೂ ಮತ್ತೆ ನೀವು ಈ ಕಾನ್ಕೇವ್ ಮಿರರ್ಗೂ ಕಂಪೇರ್ ಮಾಡ್ಕೋಬಹುದು. ಬಿಕಾಸ್ ಸೊ ನೇಚರ್ ಏನ್ ಬರ್ದಿದ್ರಿ? ರಿಯಲ್, ಆಲ್ ರೇಸ್ ಆರ್ ಮೀಟಿಂಗ್ ಅನ್ ಒನ್ ಪಾಯಿಂಟ್ ರಿಯಲ್. ರಿಯಲ್ ಇದ್ರೆ ಏನಿರಬೇಕು? ಇನ್ವರ್ಟ್ ಇರಬೇಕು. ಸೊ ಹೇಗಿದೆ? ಇಟ್ ಇಸ್ ಪಾಯಿಂಟ್ ಸೈಜ್ಡ್ ನೋಡಿ. ಅಲ್ಲೂ ಅಷ್ಟೇ, ನಾವು ಫಸ್ಟ್ ಕೇಸಲ್ಲಿ ಪಾಯಿಂಟ್ ಸೈಜ್ ಅಲ್ವಾ ಅಟ್ ಇನ್ಫಿನಿಟಿ, ಇಲ್ಲೂ ಅಷ್ಟೇನೆ. ಕ್ಲಿಯರ್ ಆಯ್ತಾ? ನೋಡಿ, ಇನ್ಫಿನಿಟಿಯಿಂದ ಬರುವಂತ ರೇಸ್ ಎಲ್ಲ ಹೇಗಿರಬೇಕು? ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಇಟ್ ಕ್ಯಾನ್ ಬಿ ಎಬೋ ದಿ ಪ್ರಿನ್ಸಿಪಲ್ ಆಕ್ಸಿಸ್ or it can be below the principal axis. So what is our rule number 1? If the rays are parallel to principal axis, it has to refract through F2 ಇಂದಾನೆ ಹೋಗಬೇಕು. ಸೊ ನೋಡಿ, ಎಲ್ಲಾ ರೇಸು F2 ಇಂದ ಹೋಗಿ they are meeting at F2. ಸೊ ಆಬ್ಜೆಕ್ಟ್ is at infinity. ಎಲ್ಲಿ ಮೀಟ್ ಆಗುತ್ತೋ ಆಪೋಸಿಷನ್ ಇಮೇಜ್. ಸೊ at F2, ನೇಚರ್ ರಿಯಲ್ ಇನ್ವರ್ಟ್ ಪಾಯಿಂಟ್ ಸೈಜ್ಡ್. ಕ್ಲಿಯರ್ ಆಯ್ತಾ? ಗೋಯಿಂಗ್ ಫಾರ್ ನೆಕ್ಸ್ಟ್ ಒನ್. ಈಗ ಮತ್ತೆ ಮುಂದಕ್ಕೆ ಬರೋಣ. ಸೊ ಇನ್ಫಿನಿಟಿಯಿಂದ ಮುಂದೆ ಅಂತಂದ್ರೆ ಎಲ್ಲಿ ಬರುತ್ತೆ? ಬಿಯಾಂಡ್ 2F1 ನೋಡಿ, ಬಿಯಾಂಡ್ 2F1 ರೈಟ್ ದಿ ಅಪರ್ಚರ್. ಈ ತರ ಅಪರ್ಚರ್ ಬರ್ಕೊಳ್ಳಿ. ಸೊ ದಿಸ್ ಇಸ್ ನೋಡಿ, ಲೆನ್ಸ್ ಅಲ್ಲಿ ಯಾವುದೇ ತರ ಕನ್ಫ್ಯೂಷನ್ ಆಗಲ್ಲ ನೋಡಿ. ಬರೋದು ಎರಡೇ ರೇಸ್, ಇನ್ನು ಮುಂದಕ್ಕೆ ಬರೋದೆಲ್ಲ ಎರಡೇ ರೇಸ್. ಒಂದು ಪ್ಯಾರಲ್ ಆಗಿರುತ್ತೆ, ಒಂದು ಓ ಇಂದ ಹೋಗುತ್ತೆ ಅಷ್ಟೇ ನೋಡಿ. ಲಾಸ್ಟ್ ಫಸ್ಟ್ ಕೇಸ್ ಒಂದು ಇನ್ಫಿನಿಟಿ, ಎಲ್ಲಾ ಪ್ಯಾರಲ್ ಆಗಿ ಬರುತ್ತೆ. ಇದ್ರಲ್ಲಿ ಯಾವುದೇ ತರ ಕನ್ಫ್ಯೂಷನ್ ಇಲ್ಲ. ಒಂದು ರೇ ಪ್ಯಾರಲ್ ಆಗಿ ಬರುತ್ತೆ, ಇನ್ನೊಂದು ಓ ಇಂದ ಸೆಂಟರ್ ಆಫ್ ಲೆನ್ಸ್ ಇಂದ ಹೋಗುತ್ತೆ ಅಷ್ಟೇ. ಈಗ ನೋಡಿ, ಒಂದು ಪ್ಯಾರಲಲ್ ಆಗಿ ಡ್ರಾ ಮಾಡಿ, ಇನ್ನೊಂದು ನೋಡಿ ಓ ಇಂದ ಬರಿಬೇಕಾದ್ರೆ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡಿ. ಈ ತರ ಡಿವಿಯೇಷನ್, ವಿತೌಟ್ ಡಿವಿಯೇಷನ್ ಇಟ್ ವಿಲ್ ಪಾಸ್ ಅಂತ ಹೇಳಿ. ಕ್ಲಿಯರ್ ಆಯ್ತಾ? ಈಗ ನೋಡಿ, ನಮ್ಮ ಪ್ರಕಾರ ಏನು? ಪ್ಯಾರಲಲ್ ಆಗಿ ಬಂದ್ರೆ ಎಲ್ಲಿಂದ ಹೋಗ್ಬೇಕು? F2 ಇಂದ ಹೋಗ್ಬೇಕು. ಕ್ಲಿಯರ್ ಆಯ್ತಾ? ನೋಡಿ, ಹಿಂಗ್ ಹೋಯ್ತು. ಸೊ ಎರಡು ಎಲ್ಲಿ ಮೀಟ್ ಆಗ್ತಿದೆ? ಬಿಟ್ವೀನ್ F2 and 2F2 ನೋಡಿ. ಬಿಯಾಂಡ್ ಇದ್ರೆ ಎಲ್ಲಿ ಬರಬೇಕು? ಬಿಟ್ವೀನ್ ಬರಬೇಕು. ಬಿಯಾಂಡ್, ಬಿಟ್ವೀನ್, ಬಿಟ್ವೀನ್, ಬಿಯಾಂಡ್. ಕ್ಲಿಯರ್ ಆಯ್ತಾ? ಹಾಗಾದ್ರೆ ಎಲ್ಲಿ ಬರೀತೀರಾ? ಆಬ್ಜೆಕ್ಟ್ ಎಲ್ಲಿ ಇಟ್ಟಿದ್ದೀರಾ? ಬಿಯಾಂಡ್, ಬಿಯಾಂಡ್ 2F1. ಇಮೇಜ್ ಎಲ್ಲಿ ಬಂದಿದೆ? ಇಮೇಜ್ ಇಟ್ ಇಸ್ ಬಿಟ್ವೀನ್ ನೋಡಿ, ಬಿಟ್ವೀನ್ F2 and 2F2 ನೋಡಿ. ವಾಟ್ ಇಸ್ ದ ನೇಚರ್? ನೇಚರ್ ಅಲ್ಲೇನ್ ಬರ್ದಿದ್ರು ಅದೇ ನೇಚರ್ ನೋಡಿ. ಎರಡು ರೇಸ್ ಮೀಟ್ ಆಗ್ತಿದ್ಯಾ? ಎಸ್, ರಿಯಲ್. ರಿಯಲ್ ಅಂತಿದ್ರೆ ಏನಿರ್ಬೇಕು? ಇನ್ವರ್ಟ್ ಇರ್ಬೇಕು. ಎಸ್, ಇನ್ವರ್ಟ್ ಆಗಿದೆ, ಉಲ್ಟಾ. ಸೊ ಬಟ್ ಸೈಜ್ ಏನಾಗಿದೆ? ಅದಕ್ಕಿಂತ ಇದು ಚಿಕ್ಕದಾಗಿದೆ. ಸೊ ಡಿಮಿನಿಶ್ಡ್ ನೋಡಿ, ಡಿಮಿನಿಶ್. ನೀವು ಸ್ಕೇಲಲ್ಲಿ ಹಾಕಿದ್ರೆ ಇನ್ನು ಕ್ಲಿಯರ್ ಆಗಿ ಬರುತ್ತೆ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಸೊ ಇಲ್ಲಿ ನೋಡಿ, ಲೆನ್ಸ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಎರಡೇ ರೇಸ್ ಬರೋದು. ಒಂದು ಪ್ಯಾರಲಲ್ ಆಗಿರುತ್ತೆ, ಒಂದು ಓ ಇಂದ ಹೋಗುತ್ತೆ ಅಷ್ಟೇ, ಏನು ಚೇಂಜಸ್ ಇರಲ್ಲ. ಕ್ಲಿಯರ್ ಆಯ್ತಾ? ಈಗ ನೆಕ್ಸ್ಟ್ ಹೋಗ್ತೀನಿ ನೋಡಿ. ನೆಕ್ಸ್ಟ್ ಪೊಸಿಷನ್ ಅಟ್ 2F1 ನೋಡಿ, ಅಟ್ 2F1 ಹತ್ರ ಇಟ್ಟಿದ್ದೀನಿ. ಸೊ ಅಗೇನ್ ಲೆಟ್ ಅಸ್ ರೈಟ್ ದಿನ್ ಅಪರ್ಚರ್. ಅಪರ್ಚರ್ ಬರ್ಕೊಳ್ಳೋಣ. ಸೊ ದಿಸ್ ಇಸ್ ಅಪರ್ಚರ್ ಅಂತ ಕರಿತೀವಿ. ಇಟ್ ಇಸ್ ಅ ಡಯಾಮೀಟರ್ ಆಫ್ ಲೆನ್ಸ್, ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಇಸ್ ಆಪ್ಟಿಕ್ ಸೆಂಟರ್. ಎಸ್, ನಮ್ಮ ಪ್ರಕಾರ ಒಂದು ಪ್ಯಾರಲಲ್ ಆಗಿ ಬರಬೇಕು, ಇನ್ನೊಂದು ಓ ಇಂದ ಹೇಳದ್ನಲ್ಲ, ವಿತೌಟ್ ಡಿವಿಯೇಷನ್ ನೀವು ಡ್ರಾ ಎ ಲೈನ್ ಬರ್ದು ಬಿಡಿ. ನೆಕ್ಸ್ಟ್ ನಮ್ಮ ಪ್ರಕಾರ ಹೇಳಿ, ಇಫ್ ಇಟ್ ಇಸ್ ಪ್ಯಾರಲಲ್ ಇಟ್ ಹ್ಯಾಸ್ ಟು ರಿಫ್ರಾಕ್ಟ್ ಥ್ರೂ F2 ನೋಡಿ, ಹೋಯ್ತು. ಸೊ ಇಲ್ಲಿ ನೋಡ್ತಾ ಬನ್ನಿ, ಎಲ್ಲಿ ಮೀಟ್ ಆಗ್ತಿದೆ ಎರಡು ರೇಸು? F2 ಹತ್ರ. ಕ್ಲಿಯರ್ ಆಯ್ತಾ? ನೋಡ್ತಾ ಬನ್ನಿ. ಎಸ್. ಸೊ ಈಗ ಬರ್ಕೊಳ್ಳೋಣ. ಆಬ್ಜೆಕ್ಟ್ ಅಂತ ಬರೆದ್ರೆ ಆಬ್ಜೆಕ್ಟ್ ಎಲ್ಲಿ ಇಟ್ಟಿದೀವಿ? ಈಗ ಅಟ್ 2F1. ಇಮೇಜ್ ಎಲ್ಲಿ ಬಂದಿದೆ? ಇಮೇಜು ಅಟ್ 2F2 ನೋಡಿ. ಎರಡು ಒಂದೇ ಪ್ಲೇಸ್ ಅಲ್ಲಿ ಇರೋದು, ಡಿಸ್ಟೆನ್ಸ್ ಸೇಮ್ ಇದೆ. ಸೊ ಹಾಗಾಗಿ ನಾವು ಪ್ರೀವಿಯಸ್ ಅಲ್ಲಿ ನೋಡಿ ಅಟ್ ಸಿ ಎಲ್ಲಿ ಬರದ್ರಿ? ಇಲ್ಲ ಅಟ್ 2F1 ಅಟ್ 2F2 ಅಂತ ಹೋಗಿದೆ. ನೇಚರ್ ನೋಡ್ಕೊಳ್ಳಿ, ಎರಡು ರೇಸ್ ಮೀಟ್ ಆಗಿದ್ಯಪ್ಪ. ಸೊ ರಿಯಲ್, ರಿಯಲ್ ಇದ್ರೆ ಏನ್ ಬರಬೇಕು? ಇನ್ವರ್ಟ್ ಅನ್ನೋದು ಇರಲೇಬೇಕು. ರಿಯಲ್ ಇಮೇಜಸ್ ಆರ್ ಆಲ್ವೇಸ್ ಇನ್ವರ್ಟೆಡ್, ವರ್ಚುವಲ್ ಇಮೇಜಸ್ ಆರ್ ಆಲ್ವೇಸ್ ಎರೆಕ್ಟ್. ಓಕೆ, ಸೊ ರಿಯಲ್ ಇನ್ವರ್ಟ್. ಬಟ್ ನೋಡಿ, ಇದು ಸೈಜ್ ಎಷ್ಟಿದೆ? ಇದು ಅಷ್ಟೇ ಇದೆ. ಸೊ ಸೇಮ್ ಸೈಜ್ ನೋಡಿ. ಸೈಜ್ ಕೂಡ ಪಾಯಿಂಟ್, ಡಿಮಿನಿಶ್ಡು, ಸೇಮ್ ಸೈಜು, ಎನ್ಲಾರ್ಜು, ಹೈಲಿ ಎನ್ಲಾರ್ಜ್, ಸೈಜ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಕ್ಲಿಯರ್ ಆಯ್ತಾ? ಇಲ್ಲಿ ಎರಡು ರೇಸ್ ಹೇಗೆ ಬರುತ್ತೆ? ಒನ್ ವಿಲ್ ಪಾಸ್ ಥ್ರೂ ಪ್ಯಾರಲಲ್ ಅಂಡ್ ದ ಒನ್ ಥ್ರೂ ಓ ಇಂದಾನೆ ಹೋಗ್ಬೇಕು. ಈಗ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ನೆಕ್ಸ್ಟ್ ಒನ್, ನಾವು ಬಿಟ್ವೀನ್ ಆಬ್ಜೆಕ್ಟ್ ಬಿಟ್ವೀನ್ 2F1 and F1. ಈಗ ಬಿಟ್ವೀನ್ ಅಂದ್ರೆ ನಮ್ಮ ಪ್ರಕಾರ ಏನ್ ಬರ್ಬೇಕು? ಬಿಯಾಂಡ್ ನೋಡೋಣ. ಸೊ ಇವಾಗ ಆಬ್ಜೆಕ್ಟ್ ಎಲ್ಲಿ ಇಟ್ಟಿದೀವಿ? ಇವಾಗ ಬಿಟ್ವೀನ್ 2F1 and F1. ಈಗ ಲೆಟ್ ಅಸ್ ರೈಟ್ ಅಪರ್ಚರ್. ಓಕೆ, ದಿಸ್ ಇಸ್ ಓ. ಈಗ ನೋಡಿ, ಒಂದು ಪ್ಯಾರಲಲ್ ಆಗಿ ಬರಬೇಕು ನೋಡಿ. ಇಲ್ಲಿಗೆ ಮುಂದಕ್ಕೆ ತೊಗೊಂಡು ಹೋಗ್ಬೇಡಿ. ಕ್ಲಿಯರ್ ಆಯ್ತಾ? ಅದ್ರ ಮುಂದಕ್ಕೆ ತೊಗೊಂಡ್ರೆ ಇಟ್ ಇಸ್ ರಾಂಗ್. ಓನ್ಲಿ ಯು ಹ್ಯಾವ್ ಟು ಟಚ್ ಅಪರ್ಚರ್. ಇನ್ನೊಂದು ಓ ಇಂದ ಡೈರೆಕ್ಟ್ ಆಗಿ ಪಾಸ್ ಆಗ್ಬೇಕು. ಕ್ಲಿಯರ್ ಆಯ್ತಾ? ವಿತೌಟ್ ಎನಿ ಡಿವಿಯೇಷನ್. ಈಗ
ಪ್ಯಾರಲಲ್ ಆಗಿ ಬಂದ್ರೆ ಇನ್ನೊಂದು ಅರ್ಥ, ಇಟ್ ಹ್ಯಾಸ್ ಟು ರಿಫ್ರಾಕ್ಟ್ ಥ್ರೂ F2. ನೋಡಿ ಎಲ್ಲಿ ಬಂದು ಮೀಟ್ ಆಗ್ತಿದೆ, ಇಟ್ ಈಸ್ ಮೀಟಿಂಗ್ ಬಿಯಾಂಡ್ ಟು F2. ನೋಡಿ ಬಿಟ್ವೀನ್ ಬಂದ್ರೆ ಬಿಯಾಂಡ್, ರೇಸ್ ಎಲ್ಲ ಕರೆಕ್ಟ್ ಆಗಿ ತೋರಿಸಿ. ಸೊ ಆಬ್ಜೆಕ್ಟ್, ಇವಾಗ ಆಬ್ಜೆಕ್ಟ್ ಎಲ್ಲಿ ಇಟ್ಟಿದೀವಿ, ಬಿಟ್ವೀನ್. ಸೊ ಬಿಟ್ವೀನ್ 2F1 and F1 ಕರೆಕ್ಟಾ. ಇಮೇಜ್ ಎಲ್ಲಿ ಬಂದಿದೆ, ಇಮೇಜ್ ಎಲ್ಲಿ ಬಂದಿದೆ, ಬಿಯಾಂಡ್ 2F2. ನೋಡಿ 2F2 ಹಿಂದೆ ಬಂದಿದೆ. ವಾಟ್ ಇಸ್ ಅ ನೇಚರ್ ಏನ್ ಬರೀತೀರಾ. ಸೊ ನೇಚರ್ ಅಂತ ಬಂದಾಗ ಎರಡು ರೇಸ್ ಮೀಟ್ ಆಗಿದ್ಯಾ. ಸೊ ರಿಯಲ್ ಜೊತೆ ಏನಿರ್ಬೇಕು, ಇನ್ವರ್ಟ್ ಇರಬೇಕು. ಬಟ್ ಸೈಜ್ ನೋಡಿ ಇದಕ್ಕಿಂತ ಇದು ಎನ್ಲಾರ್ಜ್ ಆಗಿದೆ. ಇಷ್ಟೇ, ವೆರಿ ಸಿಂಪಲ್. ಸೊ 2 rays, one must be parallel, another must be ಥ್ರೂ ಆಪ್ಟಿಕ್ ಸೆಂಟರ್. ಸೊ ಪ್ಯಾರಲಲ್ ಆಗಿ ಬಂದ್ರೆ F2 ಇಂದ ಹೋಗ್ಬೇಕು, ಆಪ್ಟಿಕ್ ಸೆಂಟರ್ ಇಂದ ಬಂದ್ರೆ ಸ್ಟ್ರೈಟ್ ಹೋಗ್ಬೇಕು, ಅದು ಯಾವುದೇ ಡಿವಿಯೇಷನ್ ತಗೊಳ್ಬಾರ್ದು. ಸೊ ಈ ತರ 2 ರೇಸ್ ಬರೆದಾಗ ನೋಡ್ತಾ ಬಂದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಕ್ಲಿಯರ್ ಆಯ್ತಾ. ಗೋಯಿಂಗ್ ಫಾರ್ ನೆಕ್ಸ್ಟ್ ಒನ್. ಅಬ್ಸರ್ವ್ ಮಾಡ್ಬೋದು, ಮಿರರ್ಗೂ ಇದಕ್ಕೂ ನೀವು ಕಂಪೇರ್ ಮಾಡ್ಕೋಬಹುದು. ಮಿರರ್ ಅಲ್ಲಿ ಏನಾಗ್ತಿತ್ತು, ಒಂದೊಂದು ಪೊಸಿಷನ್ ನೀವು ಮುಂದೆ ಹೋದಂಗೆ ಅದೇ ಇದರಲ್ಲಿ ಹಿಂದೆ ಬರ್ತಿತ್ತು ರಿಫ್ಲೆಕ್ಟ್ ಆಗಿ. ಇಲ್ಲೂ ಅಷ್ಟೇ, ಒಂದೊಂದು ಸ್ಟೆಪ್ ನೀವು ಮುಂದೆ ಹೋದಂಗೆ ರಿಫ್ರಾಕ್ಟ್ ಆಗಿ ಹಿಂದಕ್ಕೆ ಹೋಗ್ತಾ ಇರತ್ತೆ ಅಷ್ಟೇ. ಸೊ ನೋಡ್ತಾ ಬನ್ನಿ, ಈಗ ನಾವು F1 ಹತ್ರ ಇಟ್ಟಿದ್ವಿ, ರೈಟ್ ದಿ ಅಪರ್ಚರ್. ಸೊ ಲೆಟ್ ಅಸ್ ಕನ್ಸಿಡರ್ಡ್ ಆಸ್ ಆಪ್ಟಿಕ್ ಸೆಂಟರ್. ಎಸ್, ನಮ್ಮ ಪ್ರಕಾರ ಏನಾಗಬೇಕು, ಇಟ್ ಇಸ್ ಒನ್ ಇಸ್ ಪ್ಯಾರಲಲ್, ಇನ್ನೊಂದು ಆಪ್ಟಿಕ್ ಸೆಂಟರ್. ನೋಡಿ ಸೆಂಟರ್ ಕರೆಕ್ಟ್ ಆಗಿ ಹೋಗ್ಲಿ, ಯೂಸ್ ಸ್ಕೇಲ್. ಸೊ ಡೈರೆಕ್ಟ್ ಆಗಿ ಹಿಂಗೆ ವಿತೌಟ್ ಡಿವಿಯೇಷನ್ ಇಟ್ ವಿಲ್ ರಿಫ್ರಾಕ್ಟ್. ನೋಡಿ ಆಸ್ ಯು ನೋ ದಟ್ ಇಟ್ ಈಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಹೇಗೆ ಹೋಗ್ಬೇಕು, F2 ಇಂದ ಹೋಗ್ಬೇಕು. ನೋಡಿ ಈ ತರ ಹೋಗ್ಬೇಕು. ಸೊ ನೋಡಿ ಇಲ್ಲಿ ಎರಡು ಏನಾಗುತ್ತೆ, ದೇ ವಿಲ್ ಮೀಟ್ ಅಟ್ ಒನ್ ಪಾಯಿಂಟ್ ಅಲ್ಲಿ ಮೀಟ್ ಆಗೇ ಆಗತ್ತೆ. ಹಾಗಾದ್ರೆ ಸೊ ಆಬ್ಜೆಕ್ಟ್ ಎಲ್ಲಿ ಇಟ್ಟಿದ್ದೀರಾ ಅಟ್ F1. ಇವೆಲ್ಲ ಬರಿಬೇಕು ಆಕ್ಚುಲಿ, 3 marksಗೆ ಕಂಪ್ಲೀಟ್ ಬರೀಲೇಬೇಕು. ಸೊ ಇಮೇಜ್ ಎಲ್ಲಿ ಫಾರ್ಮ್ ಆಗಿದೆ, ಅಟ್ ಇನ್ಫಿನಿಟಿ. ಓಕೆ, ನೋಡಿ ಅಟ್ ಇನ್ಫಿನಿಟಿ. ನೋಡಿ ಇಲ್ಲಿ ಫಸ್ಟ್ ಇಲ್ಲೂ ಅಷ್ಟೇ ನೆನ್ಪಿಟ್ಕೋಬಹುದು. ಅಟ್ ಇನ್ಫಿನಿಟಿ ಇದ್ದಾಗ F2 ಹತ್ರ ಬಂದಿತ್ತು, ಅಟ್ F1 ಹತ್ರ ಇಟ್ಟಾಗ ಅಟ್ ಇನ್ಫಿನಿಟಿ. ವಾಟ್ ಇಸ್ ಅ ನೇಚರ್ ಏನು, ಎರಡೋ ಒಂದ್ ಕಡೆ. ಆಸ್ ಐ ಟೋಲ್ಡ್, ದೀಸ್ 2 rays ಮೀಟ್ ಅಟ್ ಒನ್ ಪಾಯಿಂಟ್. ಸೊ ದೇ ಆರ್ ರಿಯಲ್ ಇದ್ ಕಡೆ ಏನಿರ್ಬೇಕು, ಇನ್ವರ್ಟ್. ಬಟ್ ಏನಾಗಿರುತ್ತೆ, ಹೈಲಿ ಎನ್ಲಾರ್ಜ್ ಆಯ್ತು. ಕ್ಲಿಯರ್ ಆಯ್ತಾ. ಎಸ್, ಗೋಯಿಂಗ್ ಫಾರ್ ಲಾಸ್ಟ್ ಕೇಸ್ ಇನ್ ದಿಸ್. ಇಲ್ಲಿ ಬರುತ್ತೆ ಬಿಟ್ವೀನ್ F1 and O. ನೋಡಿ ಆಪ್ಟಿಕ್ ಸೆಂಟರ್ ಮಧ್ಯೆ ಬರುತ್ತೆ ಇವಾಗ ಅಷ್ಟೇ, ಬಿಟ್ವೀನ್ ಆಪ್ಟಿಕ್ ಸೆಂಟರ್ ಅಂಡ್ F1 ಮತ್ತೆ ಆಪ್ಟಿಕ್ ಸೆಂಟರ್. ಎಸ್, ಮತ್ತೆ ಪ್ಯಾರಲಲ್, ಇನ್ನೊಂದು O ಇಂದ ಡೈರೆಕ್ಟ್. ಕ್ಲಿಯರ್ ಆಯ್ತಾ. ಈಗ ನೋಡಿ ಟು ಪ್ರಿನ್ಸಿಪಲ್ ಆಕ್ಸಿಸ್ ಇಟ್ ಹ್ಯಾಸ್ ಟು ರಿಫ್ರಾಕ್ಟ್ ಥ್ರೂ F2 ಇಂದ ಹೋಗ್ಬೇಕು. ನೋಡಿ ಬಟ್ ಇಲ್ಲಿ ನೋಡಿ, ಹೇಗೆ ನೀವು ಎಷ್ಟೇ ಎಕ್ಸ್ಟೆಂಡ್ ಮಾಡಿದ್ರು ದೆ ವಿಲ್ ನಾಟ್ ಮೀಟ್. ಸೊ ಮೀಟ್ ಆಗ್ಲಿಲ್ಲ ಅಂದಾಗ ವಿ ವಿಲ್ ಮೀಟ್. ಓಕೆ, ಇಲ್ಲೆಲ್ಲೋ ನಾವು ನೋಡಿ ಮೀಟ್ ಮಾಡಿಸ್ತೀವಿ, ಈ ಕಡೆ ನೋಡಿ ಇಲ್ಲಿ ಬರುತ್ತೆ. ಸೊ ಇದು ಏನಾಗ್ತಿದೆ, ಇಲ್ಲಿ ಮೀಟ್ ಆಗ್ತಿಲ್ಲ, ನಾವು ಈ ಸೈಡ್ ಎಕ್ಸ್ಟೆಂಡ್ ಮಾಡಿ ಮೀಟ್ ಮಾಡಿಸ್ತಿದೀವಿ. ಸೊ ಹಾಗಾದ್ರೆ ಆಬ್ಜೆಕ್ಟ್ ನೋಡ್ಕೊಳ್ಳಿ, ಆಬ್ಜೆಕ್ಟ್ ಎಲ್ಲಿ ಇಟ್ಟಿದೀವಿ, ಬಿಟ್ವೀನ್ F1 and O. ಕರೆಕ್ಟಾ, ಬಿಟ್ವೀನ್ F1 and O. ಇಮೇಜ್ ಎಲ್ಲಿ ಬಂದಿದೆ, ಆನ್ ದ ಸೇಮ್ ಸೈಡ್ ಆಫ್ ಲೆನ್ಸ್. ಸೊ ಇಮೇಜ್ ಇಲ್ಲಿ ಪರ್ಟಿಕ್ಯುಲರ್ ಪ್ಲೇಸ್ ಹೇಳಕ್ಕಾಗಲ್ಲ, ಆನ್ ಸೇಮ್ ಸೈಡ್. ನೋಡಿ ಸೇಮ್ ಸೈಡ್ ಆಫ್ ಲೆನ್ಸ್ ಯಾವ ಸೈಡ್ ಇದೆಯೋ ಆ ಸೈಡ್. ಇಟ್ ಡಸಂಟ್ ಗೋ ಆಪೋಸಿಟ್ ಸೈಡ್. ಇಷ್ಟೊತ್ತು ಏನಾಗ್ತಿತ್ತು, ಆಪೋಸಿಟ್ ಸೈಡ್ ಹೋಗ್ತಿತ್ತು. ಇಲ್ಲೇನಾಯ್ತು, ನಾವು ಎಕ್ಸ್ಟೆಂಡ್ ಮಾಡಿ ಈ ಕಡೆ ಬಂದಿದೆ. ಸೊ ಆನ್ ಸೇಮ್ ಸೈಡ್ ಆಫ್ ಲೆನ್ಸ್. ವಾಟ್ ಇಸ್ ಅ ನೇಚರ್, ಎರಡು ರೇಸ್ ಮೀಟ್ ಆಗಿದ್ಯಪ್ಪ, ನಾವಿಲ್ಲಿ ರಿಫ್ರಾಕ್ಟ್ ಆಗಿರೋದು ನೋ. ಹಾಗಾದ್ರೆ ಇಟ್ ಇಸ್ ವರ್ಚುವಲ್ ಇದ್ದಿದ್ ಕಡೆ ಏನಿರಬೇಕು, ಎರೆಕ್ಟ್ ಅಂದ್ರೆ ಸ್ಟ್ರೈಟ್. ಎಸ್, ಸ್ಟ್ರೈಟ್ ಆಗಿದೆ. ನೋಡಿ ಇಲ್ಲಿವರೆಗೂ ಉಲ್ಟಾ ಬರ್ತಿತ್ತು, ಇಟ್ ಸ್ಟ್ರೈಟ್ ಆಗಿದೆ. ವಾಟ್ ಇಸ್ ಅ ನೇಚರ್, ವರ್ಚುವಲ್ ಎರೆಕ್ಟ್, ಬಟ್ ಇದಕ್ಕಿಂತ ಎನ್ಲಾರ್ಜ್ ಅಷ್ಟೇ. ನೋಡಿ ಎನ್ಲಾರ್ಜ್ ಅಂತ ಬರೆದ್ರೆ ಆಯ್ತು. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಸೊ ನಿಮಗೆ 6 cases ಅಲ್ಲಿ 1 ಕೇಸಲ್ಲಿ ವರ್ಚುವಲ್ ಮತ್ತೆ ಎರೆಕ್ಟ್ ಬರುತ್ತೆ, ಎನ್ಲಾರ್ಜ್. ಇದರಲ್ಲೂ ಅಷ್ಟೇ, ಈ ಕೇಸಲ್ಲೂ ಅಷ್ಟೇ, 1 ಕೇಸಲ್ಲಿ ವರ್ಚುವಲ್ ಎರೆಕ್ಟ್ ಎನ್ಲಾರ್ಜ್ ಬರುತ್ತೆ. ಕ್ಲಿಯರ್ ಆಯ್ತಾ. ಸೊ ಎಷ್ಟು ಕೇಸಸ್ನ ಒಂದ್ ಸ್ವಲ್ಪ ನೀವು ಬೇರೆ ನೀವೇನೋ ಒಂದು ರ್ಯಾಂಡಮ್ ಆಗಿ ಪಿಕ್ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಹೋಗಿ, ಖಂಡಿತ ನೆನಪಿರುತ್ತೆ. ಅರ್ಥ ಆಯ್ತು ಅನ್ಕೋತೀನಿ. ಇಲ್ಲೂ ಅಷ್ಟೇ. ಸೊ ವೆನ್ ಇಟ್ ಈಸ್ ಅಟ್ ಇನ್ಫಿನಿಟಿ ಇಟ್ ವಿಲ್ ಕಮ್ ಅಟ್ F2, ರಿಯಲ್ ಇನ್ವರ್ಡ್ ಪಾಯಿಂಟ್ ಸೈಜ್ಡ್. ನಾವು ಬಿಯಾಂಡ್ 2F1 ಇಟ್ ವಿಲ್ ಕಮ್ ಬಿಟ್ವೀನ್ F2 and 2F2. ಅಲ್ಲಿ ರಿಯಲ್ ಇನ್ವರ್ಡ್ ಡಿಮಿನಿಷ್ಡ್. ಈಗ ಅಟ್ 2F1 ಬಂದ್ರೆ ಅಟ್ 2F2 ರಿಯಲ್ ಇನ್ವರ್ಡ್ ಸೇಮ್ ಸೈಜ್. ಬಿಟ್ವೀನ್ 2F1 and F1 ಆದಾಗ ಬಿಯಾಂಡ್ 2F2 ರಿಯಲ್ ಇನ್ವರ್ಡ್ ಎನ್ಲಾರ್ಜ್ ಆಗುತ್ತೆ. at 2F1 bandaga, it will go at infinity. So real invert highly enlarged. But between F1 and O bandaga, here they will not meet at all. We are going to meet on the same side of lens. So virtual, erect, enlarge. Clear?